ಪರಮಪೂಜ್ಯ ಶ್ರೀ ಭಂಡಾರಕೇರಿ ಶ್ರೀಪಾದಂಗಳವರು ಈ ಆವರಣಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ನಾವು ನಿಂತಲ್ಲಿಯೇ ನಮಸ್ಕಾರವನ್ನು ಮಾಡ್ತಾ ಭಕ್ತಿಪೂರ್ವಕವಾಗಿ ವೇದಿಕೆಗೆ ನಾವು ಬರಮಾಡ್ಕೊಳ್ಳೋಣ. ಪರಮಪೂಜ್ಯ ಶ್ರೀ ಭಂಡಾರಕೇರಿ ಶ್ರೀಪಾದಂಗಳವರಿಗೆ ಮತ್ತೊಮ್ಮೆ ಭಕ್ತಿಯ ಪ್ರಣಾಮದೊಂದಿಗೆ ವೇದಿಕೆಗೆ ಸ್ವಾಗತ. ಇನ್ನೀಗ ಮಧ್ವಶಾಸ್ತ್ರ ಸಂಪನ್ನರಾದ ಶ್ರೀ ಐನೂರು ಮಧ್ವಸೂದನಾಚಾರ್ಯರು ಅವರಿಂದ ಉಪನ್ಯಾಸವನ್ನು ಪ್ರಸ್ತುತಪಡಿಸೋರಿದ್ದಾರೆ. ದ್ರೌಪದಿ ಮಾನ ಸಂರಕ್ಷಣಾ ಈ ವಿಷಯವನ್ನು ಕುರಿತಾಗಿ. ಅವರು ವಿಡಿಯೋಕ್ಕೆ ಏನೋ ತೊಂದರೆ ಆಗುತ್ತೆ ಅಂತ. ಸಚ್ಚಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತಾಃ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ तं ವಾಜಿವಕ್ತ್ರಂ ಭಜೆ. ಸಿಂಜನ್ನೂಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷಿಂ ಕುಚ ಭಾರಬೇರುವಿಲಸನ್ ಮದ್ಯಾಂ ಲಸತ್ಕಂಕಣಾಂ ಶಂಭುವಾದ್ಯೈಃ ಪರಿಸೇವಿತಾಂ ಸುವಜತಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣ್ಯದಿವ್ಯಾನಲಂ ಭಟ್ಟದ್ದರ್ಶನಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭರತಿ ಸಾ ಮಮ ವಚಸಿ ನಿದತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ತಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾವ್ಯಾಘ್ರಗುರುಂ ಭಜೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಶ್ರೀಗುರುಭ್ಯೋ ನಮಃ. ಇವತ್ತಿನ ದಿನ ನಿಜವಾಗಿಯೂ ಕೂಡ ಪರಮ ಪವಿತ್ರವಾಗಿರತಕ್ಕಂತಹ ದಿನ. ವಿಜಯರಾಯರು ಹೇಳಿದ ಹಾಗೆ
ನಿನ್ನನ್ನು ನೋಡಲು ಬಂದದ್ದಲ್ಲ, ನಿನ್ನ ಭಕ್ತರನ್ನು ನೋಡಲಿಕ್ಕೆ ಬಂದದ್ದು ಅಂತ. ಹೀಗೆ ಇಷ್ಟು ಜನ ಸಾಧಕರು ಕೃಷ್ಣನ ಸನ್ನಿಧಿಯಲ್ಲಿ ಸೇರಿದಾಗ 4 ಮಾತುಗಳನ್ನು ಕೃಷ್ಣನ ಸನ್ನಿಧಿಯಲ್ಲಿ ಆಡಿದರೆ ಮನೋವಿಶುದ್ಧೈ ಚರಿತಾನುವಾದ. ಜೀವನದಲ್ಲಿ ನಮ್ಮ ಸಾಧನೆ ಏನು ಅಂತನ್ನೋದನ್ನು ನೋಡ್ಕೊಳ್ಬೇಕು. ಇಂತಹ ಸಮಾರಂಭಗಳಿಗೆ ಬಂದಾಗ ಅಲ್ಲಿ ಏನೇನೋ ಆಗುತ್ತೆ, ಏನೋ ಊಟದ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಆದರೆ ಒಂದು ಆನಂದ ಮಾತ್ರ ಕೋಟಿ ರೂಪಾಯಿ ಕೊಟ್ಟರೂ ಸಿಗೋದಿಲ್ಲ. ಇಷ್ಟು ಜನರ ಸಂಘದಲ್ಲಿ ನಾವು ಬಂದಿದ್ದೇವೆ, ಇಷ್ಟು ಸಾಧನೆ ನಮ್ಮ ಕೈಯಿಂದ ಮೈಸೂರು ರಾಮಚಂದ್ರಾಚಾರ್ಯರು ಮಾಡಿಸ್ತಾ ಇದ್ದಾರೆ ಅಂತಂದರೆ ನಿಜವಾಗಿಯೂ ಅವರಿಗೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದರೂ ಕೂಡ ಕಡಿಮೆ. ಭಗವಂತ ಅವರ ಕೈಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಧನೆ ಮಾಡಿಸಲಿ ಅಂತ ಹೇಳಿ ಪ್ರಾರಂಭ ಮಾಡ್ತಾ, ಯಾಕೆಂದರೆ ಉಳಿದ ವಿಷಯಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಕೊಟ್ಟ 1 ಗಂಟೆಯಲ್ಲಿಯೂ ಕೂಡ 15 ನಿಮಿಷವನ್ನು ತೆಗೆದು 45 ನಿಮಿಷಗಳಲ್ಲಿ ಮಾತನಾಡಬೇಕು ಅಂತ ಹೇಳಿದ್ದಾರೆ. ವಿಷಯ ಕೊಟ್ಟದ್ದು ದ್ರೌಪದಿಯ ಮಾನ ಸಂರಕ್ಷಣ ಅಂತ. ಅದು ಕೃಷ್ಣನ ಸನ್ನಿಧಿಯಲ್ಲಿ ನನಗೆ ಯಾಕೆ ಈ ವಿಷಯ ಬಂತು ಅಂತ ನೋಡಿದಾಗ ಆನಂದವಾಯಿತು. ಯಾಕೆ ಅಂದರೆ ಕೃಷ್ಣನ ಸನ್ನಿಧಿಯಲ್ಲಿ ಕೃಷ್ಣವಾದ ಸಾಹಸಗಳಲ್ಲಿ ಒಂದು ದ್ರೌಪದಿಯ ಮಾನ ಸಂರಕ್ಷಣೆ ಮಾಡಿದ್ದು. ಹಾಗಾದರೆ ದ್ರೌಪದಿಗೆ ಮಾತ್ರ ಮಾನ ಸಂರಕ್ಷಣೆ ಮಾಡಿದ್ದ ಅಂದರೆ ಅಲ್ಲ, ನಮ್ಮೆಲ್ಲರ ಮಾನ ಸಂರಕ್ಷಣೆಯನ್ನು ಇವತ್ತಿಗೂ ಕೂಡ ಮಾಡ್ತಾ ಇರೋದು ನಮ್ಮ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಅವನ ಸನ್ನಿಧಿಯಲ್ಲಿ ಹೇಗೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಎಂಬತಕ್ಕಂಥ ವಿಚಾರವನ್ನು 2 ಮಾತುಗಳಿಂದ ತಿಳಿದುಕೊಂಡ್ರೆ, ಕೊಟ್ಟ ಅವಕಾಶದಲ್ಲಿ ಬಹಳ ದೊಡ್ಡ ವಿಚಾರವನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಪುರಂದರದಾಸರ ಕೃತಿ ಅದ್ಭುತವಾದ ದ್ರೌಪದಿಯ ಮಾನ ಸಂರಕ್ಷಣ ಅಂತ ಹೇಳಿ 23 ನುಡಿಗಳಿಂದ ಕೂಡಿರದಂತಹ ಅದ್ಭುತವಾದ ಕೃತಿ ಇದು, ಅಪೂರ್ವವಾದ ಕೃತಿ. ಅದರಲ್ಲಿ ನೋಡಿದಾಗ ಮೇಲ್ನೋಟಕ್ಕೆ ಕಾಣುವ ಒಂದು ಅರ್ಥವೇ ಬೇರೆ, ಒಳಗಡೆ ಹೊಕ್ಕಾಗ ಸಾಧಕರಿಗಾಗುವ ಆನಂದ, ಪ್ರತಿಯೊಬ್ಬ ಸಾಧಕನೂ ಅರಿಯಲೇಬೇಕಾದಂತಹ ಅದ್ಭುತವಾದ ಸಂದೇಶವನ್ನು ಹೇಗೆ ಕೊಟ್ಟಿದ್ದಾರೆ ಎಂಬುದನ್ನು ಕೊಟ್ಟ ಅವಕಾಶದಲ್ಲಿ ತಿಳಿದುಕೊಳ್ಳೋಣ. ಅದರಲ್ಲಿ ಪ್ರಾರಂಭವನ್ನು ಮಾಡ್ತಾರೆ. ರಂಗನೊಲಿದ ನಮ್ಮ ಕೃಷ್ಣನೊಲಿದ ಅಂಗನೆ ದ್ರೌಪದಿಗೆ ಅಕ್ಷಯ ವಸ್ತ್ರವನಿತ್ತ ಅಂತನ್ನುವಂತಹ ಮಾತು ಈ ಪುರಂದರದಾಸರ ಅದ್ಭುತ ಕೃತಿಗಳಲ್ಲಿ ಇದು ಒಂದು ಅದ್ಭುತವಾದ ಕೃತಿ. ಯಾಕೆ ಅಂತ ಹೇಳಿದರೆ, ಅವರು ಏನೇ ಮಾತಾಡಿದರೂ ಕೂಡ ಒಳ ಅರ್ಥವನ್ನಿಟ್ಟುಕೊಂಡೇ ಮಾತಾಡಿದ್ದು. 5 ಲಕ್ಷ ಪದಗಳನ್ನು ಹಾಡಿದರೂ ಕೂಡ ಮೇಲ್ನೋಟಕ್ಕೆ ಏನೋ ಒಂದು ಅರ್ಥ ಆಗಿರ್ತದೆ, ಒಳಗಡೆ ಹೋದಷ್ಟು ಅದ್ಭುತವಾದ ಅರ್ಥ. ಅದಕ್ಕೆ ಮನಗಂಡು ನಮ್ಮ ವ್ಯಾಸರಾಜ ಶ್ರೀಪಾದಂಗಳವರು ಇದು ಬರೀ ಪುರಂದರದಾಸರ ಪದಗಳಲ್ಲ, ಪುರಂದರ ಉಪನಿಷತ್ತು ಎಂಬುದಾಗಿ ಕರೀತಾರೆ. ಉಪನಿಷತ್ತು ಎಂಬ ಶಬ್ದ ಯಾರೋ ಆಡಿದ್ದಲ್ಲ, ವ್ಯಾಸರಾಜರಂಥ ಮಹಾನುಭಾವರು ಆಡಬೇಕಾದರೆ ಈ ಮಾತಿಗೆ ಎಷ್ಟು ತೂಕ ಉಂಟು ಅಂತ ಅನ್ನೋದು ಗೊತ್ತಾಗ್ತದೆ. ಮೊನ್ನೆ ಒಂದು ಸಭೆ ನಡೆಯಿತು. ಅಲ್ಲಿ ಹೋದಾಗ ಅಲ್ಲಿ ಒಂದು ವಿಚಾರ ಮಾತನಾಡಿದೆ. ಒಬ್ಬ ಹುಡುಗ ಕೇಳಿದ ಪ್ರಶ್ನೆ ತುಂಬ ಆನಂದವಾಯಿತು. ಏನು ಅಂದರೆ, ನನಗೆ ಅತ್ಯಂತ ಇಷ್ಟವಾದ ಹಾಡು ದಾಸರ ಕೃತಿಗಳಲ್ಲಿ, ನಾನು ಪ್ರತಿನಿತ್ಯ ಇದನ್ನು ಹೇಳದೆ ಮಲಗೋದಿಲ್ಲ, ಹೇಳ್ತೇನೆ ಅಂತ. ಯಾವುದು ಅಂತ ಕೇಳಿದೆ. ಅದಕ್ಕೆ ಹೇಳಿದೆ, ವವ್ವಾರೆ ಮೆಣಸಿನಕಾಯಿ. ಅದರಲ್ಲಿ ನುಡಿಯಲ್ಲಿ ಕೆಲವು ಮಾತುಗಳು, ಒಂದೆರಡರೆದರೆ ಬಲು ರುಚಿ ಎಂಬೆ, ಮೇಲೆರಡರೆದರೆ ತುಸುಕಾರೆಂಬೆ, ಅದರ ಮೇಲೆ ಎರಡರೆದರೆ ಬಹುಕಾರೆಂಬೆ, ಕಟ್ಟೆರಾಯಗೆ ಬಲು ಖುಷಿ ಎಂಬೆ, ಒವ್ವಾರೆ ಮೆಣಸಿನಕಾಯಿ ಅಂತ. ಇದನ್ನು ನಾನು ಪ್ರತಿನಿತ್ಯ ಹಾಡ್ತೇನೆ. ಏನೋ ಒಂದು ಅದ್ಭುತವಾದ ಅರ್ಥ ಇದೆ ಅಂತ ಗೊತ್ತು, ಆದರೆ ನಿಮ್ಮನ್ನು ನೋಡಿದಾಗ, ನಿಮ್ಮನ್ನು ಕೇಳಿದರೆ ಹೇಳ್ತೀರಿ ಅಂತ ಅನ್ನಿಸ್ತು, ಅದಕ್ಕೆ ಕೇಳ್ತೀನಿ ಅಂತ. ಆಗ ನಾನು ಹೇಳಿದೆ, ಬಹಳ ದೊಡ್ಡ ವಿಚಾರಪ್ಪ, ಇದನ್ನು ಆಳವಾಗಿ ಹೊಕ್ಕಷ್ಟು ದೊಡ್ಡ ಅರ್ಥ ಇದೆ. ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ನಿನಗೆ ಅರ್ಥ ಆಗಬೇಕಾದ್ರೆ ಒವ್ವಾರೆ ಅಂತ ಅಲ್ಲಿ ವಾ ಅರೆ ಅಂತ, ಹೇ ಹರೆ ಏ ಜೀವನೇ, ನೋಡು ವಾ 2 ವಕಾರಗಳಿದೆ. ಏನು ಅದರಿಂದಲೇ ನಮ್ಮನ್ನು ಕಾಯೋದು ದೇವರು ಅಂತ. ಯಾವುದದು 2 ವಕಾರಗಳು ಅಂದರೆ, ಒಂದು ವಕಾರಕ್ಕೆ ವಾಯುದೇವರು ಅಂತ ಅರ್ಥ, ಇನ್ನೊಂದು ವಕಾರಕ್ಕೆ ವಾ ಗತಿಗಂಧನಯೋ ಅಂತ ಜ್ಞಾನ ಅಂತ ಅರ್ಥ. ವಾಯುದೇವರ ಜ್ಞಾನ, ವಾಯುದೇವರ ಶಾಸ್ತ್ರ. ವವ್ವ ಏ ಅರೆ ಏ ಜೀವನೇ, ವಾಯುದೇವರ ಶಾಸ್ತ್ರವನ್ನು ನೀನು ಅರಿ. ಯಾವುದು ಗೊತ್ತಾ? ಮೆಣಸಿನಕಾಯಿ ಅಂತ. ಅಲ್ಲಿ ಮೆಣ, ಹಸಿನ, ಕಾಯಿ ಅಂತ ಬಿಡಿಸಿದಾಗ ಗೊತ್ತಾಗ್ತದೆ. ಮೆಣ ಅಂತನ್ನುವಲ್ಲಿ ಮಾ ಇನ ಮೆಣ, ಹಸಿ ಇನ. ಅಲ್ಲಿಗೆ ಮಾ ಅಂದರೆ ಲಕ್ಷ್ಮೀದೇವಿ. ಯಾರು? ಮಾ ಅಂದರೆ ಮಣ್ಣಿನ ಮಗಳು, ಯಾರು? ಸೀತಾದೇವಿ. ಆ ಸೀತಾದೇವಿಗೂ ಇನ ಸ್ವಾಮಿ ಆಗಿರತಕ್ಕಂತಹ. ಹಸಿ ಅಂದರೆ ಹನುಮಂತ ದೇವರು.
ಅವರಿಗೂ ಇನ ಸ್ವಾಮಿ ಆಗಿರತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಯಾರು? ಶ್ರೀರಾಮ. ಅವನೇ ನಮ್ಮನ್ನು ಕಾಯುವವನು ಅಂತ, ಮೆಣಸಿನ ಕಾಯಿ ಅಂತ ಅನ್ನುವ ಶಬ್ದಕ್ಕೆ ಹಾಗೆ ಅರ್ಥ ಮಾಡಬೇಕು ಅಂತ. ಅಲ್ಲಿ ಒಂದೆರಡರದರೆ ಬಲು ರುಚಿ ಎಂಬೆ ಅಂತ ಹೇಳಿದರೆ ಏನರ್ಥ ಅಂತ ಅದಕ್ಕೆ ಹೇಳಿದೆ, ಒಂದೆರಡರದರೆ ಅರೆದರೆ ಬಲು ರುಚಿ ಎಂಬೆ. ಅರೆದರೆ ಅಂದರೆ ಅರಿಯೋದು ಅಂತಲ್ಲ, ಅರಿತರೆ ಅಂದರೆ ಒಂದೆರಡು ಅರಿತರೆ. ಆ ರಾಮ ಎಂಬ ಶಬ್ದಕ್ಕೆ ಒಂದೆರಡು ಅರ್ಥಗಳನ್ನು ತಿಳ್ಕೊ, ಆವಾಗ ಏನರ್ಥ ಆಗುತ್ತೆ? ಬಲು ರುಚಿ ಎಂಬ ಅರ್ಥ ಕೇಳಿದಾಗಲೇ ಆನಂದ. ಆನಂದ ರೂಪೋ ನಿಷ್ಪರಿಮಾಣ ಯೇಷಃ ರಾಮಶ್ಚೈತಸ್ಮಾತ್ ರಮತೆ ತೇನ ರಾಮ ಅಂತ ರಾಮ ಅನ್ನುವ ಶಬ್ದ ಕೇಳಿದ ಕೂಡಲೇ ಒಂದು ಆನಂದ ಆಗುತ್ತೆ. ಅದಕ್ಕೋಸ್ಕರವಾಗಿ ರಾಮ ಅಂತ ಒಂದೆರಡು ಅರ್ಥ ತಿಳ್ಕೊ, ಎಷ್ಟು ಆನಂದ ಆಗುತ್ತೆ ಅನುಭವಿಸು. ಮೇಲೆರಡರೆದರೆ ಇನ್ನೂ ಹೆಚ್ಚಿನ ಅರ್ಥ ತಿಳ್ಕೊ, ಅವಾಗ ಏನಾಗುತ್ತೆ? ತುಸು ಖಾರೆಂಬೆ ಅಂತ. ಖಾರ ಅಂದರೆ ನಾಲಿಗೆಗೆ ಉರಿ ಅಂತ ಅರ್ಥ ಅಲ್ಲ. ಖ ಅಂತಂದರೆ ಸಂಸ್ಕೃತದಲ್ಲಿ ಖಾದತಿ, ತಿನ್ನೋದು ಅಂತ ಅರ್ಥ. ಯಾವುದನ್ನು ಅಂದರೆ ಅರ ಅಂದರೆ ಪಾಪ ಅಂತ ಅರ್ಥ. ನಮ್ಮಲ್ಲಿರ್ತಕ್ಕಂಥ ಪಾಪವನ್ನು ತಿಂತಾನಂತೆ, ನುಂಗುತ್ತಾನಂತೆ. ಒಂದೆರಡು ಜಾಸ್ತಿ ಅರ್ಥ ತಿಳ್ಕೊಂಡ್ರೆ ಇನ್ನೆಷ್ಟು ಅರ್ಥಗಳನ್ನು ತಿಳ್ಕೊಳ್ತಾ ಹೋದರೆ ಬಹುಕಾರೆಂಬೆ, ಬಹಳಷ್ಟು ಕಾರವನ್ನು ನುಂಗುತ್ತಾನೆ ಅಂತ. ಹಾಗಾದರೆ ಕಟ್ಟೆರಾಯಗೆ ಬಲು ಖುಷಿ ಎಂಬೆ ಅಂತಂದರೆ, ಕಟ್ಟೆರಾಯ ಅಂದರೆ ಪ್ರತಿಯೊಂದು ಊರಿಗೂ ಒಂದು ಹನುಮಂತ ದೇವರ ಗುಡಿ ಅಂತ ಇರುತ್ತದೆ, ಅವನು ಕಟ್ಟೆರಾಯ. ಅವನಿಗೆ ಬಲು ಖುಷಿ ಎಂಬೆ. ರಾಮ ಅಂತ ಎಷ್ಟು ಜಪ ಮಾಡ್ತೀರೋ ಅವನಿಗೆ ಅಷ್ಟು ಖುಷಿ ಆಗ್ತದೆ ಅಂತ. ಹೀಗೆ ಬೇರೆ ಬೇರೆ ಅರ್ಥಗಳಿಂದ ತಿಳಿಸಿದಂತಹ ಅದ್ಭುತವಾದ ಕೃತಿ. ಆ ಕೃತಿಯೆಲ್ಲ ನನಗೆ ಕೊಟ್ಟದ್ದು ಸುಮ್ಮನೆ ನೆನಪಿಗೆ ಬಂತು ಹೇಳಿದೆ. ಈಗ ದ್ರೌಪದಿಯ ಮಾನರಕ್ಷಣಾ ಅಂತಂದಾಗ ರಂಗನೊಲಿದ ನಮ್ಮ ಕೃಷ್ಣನೊಲಿದ. ಈ ರಂಗ ಅಂತಂದರೆ ಯಾರು ಅಂತ, ಅದಕ್ಕೆ ಬಿಂಬರೂಪನಾದ ಪರಮಾತ್ಮನಿಗೆ ರಂಗ ಅಂತ ಕರೀತಾರೆ. ಯಾಕೆ ರಂಗ ಅಂದ? ರ ಅಂದರೆ ರಮಯತಿ, ಅಂಗೇಶು, ನಮ್ಮ ಅಂಗಗಳಲ್ಲಿ ಕಣ್ಣಿರ್ಬೋದು, ಮೂಗಿರ್ಬೋದು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು ಮೊದಲಾದ ಇಂದ್ರಿಯಗಳಲ್ಲಿ ಸದಾಕಾಲ ರಮಯತಿ, ಆನಂದವನ್ನು ಪಡ್ತಾ ಇರ್ತಾನೆ ಯಾರೋ ಅವನಿಗೆ ರಂಗ ಅಂತ ಕರೀತಾರೆ. ನನ್ನ ಬಿಂಬರೂಪನಾದ ಪರಮಾತ್ಮನನ್ನು ಎಷ್ಟು ಸುಂದರವಾಗಿ ದಾಸರು ಕೊಂಡಾಡ್ತಾರೆ ಅಂದರೆ, ಅವನು ಬೇರೆ ಯಾರು ಅಲ್ಲ, ಆ ರಂಗನನ್ನು ನೋಡಿದ ಅನುಭವ ನಿಮಗೆ ಆಗಬೇಕಾದ್ರೆ ಕಲಿಯುಗದ ದೈವ ನಮ್ಮ ಉಡುಪಿಯ ಕೃಷ್ಣ. ಕೃಷ್ಣನ ಮುಂದೆ ನಿಂತರೆ ನಿಮಗೆ ಆ ಬಿಂಬರೂಪನನ್ನು ನೋಡಿದಷ್ಟು ಆನಂದ ಆಗುತ್ತೆ. ಬಿಂಬನನ್ನು ನೋಡಿದಾಗ ಯಾವ ರೋಮಾಂಚನವಾಗುತ್ತೋ ಅಂತ ರೋಮಾಂಚನ ನಡೆಯತಕ್ಕಂಥ ಅದ್ಭುತವಾದ ಕ್ಷೇತ್ರ ಅದು ಉಡುಪಿಯ ಕೃಷ್ಣ ಅಂತ. ಆ 9 ಕಿಂಡಿಗಳಿದೆ. ಏನು ಅಂತಂದರೆ, ಒಂದೊಂದು ಅಷ್ಟಮಹಿಷಿಯರು, ಅಷ್ಟಮಹಿಷಿಯರ ಮಧ್ಯದಲ್ಲಿ ಕೃಷ್ಣ ನೆಲೆಸಿದ್ದಾನೆ ಅಂತ ಚಿಂತನೆ. ಹಾಗೆ ಲೆಕ್ಕ ಹಾಕಿದಾಗ ಇನ್ನು ಏನು ಅಂತಂದರೆ, ಆ ಬಿಂಬನನ್ನು ಎಲ್ಲಿ ನೋಡಬೇಕು ಅಂತ ಕೇಳಿದ್ರೆ ನಮ್ಮ 10 ಇಂದ್ರಿಯಗಳಲ್ಲಿ. 10 ಇಂದ್ರಿಯಗಳು ಯಾವುದು ಅಂತ ನೀವು ಕೇಳಬಹುದು. ಆವಾಗ ನೀವು ಕೇಳಬಹುದು 8 ಕಿಂಡಿಗಳೇ 8 ಇಂದ್ರಿಯಗಳು. ಇನ್ನೊಂದು ಇಂದ್ರಿಯ ಯಾವುದು ಅಂದರೆ ಮುಖ್ಯ ಪ್ರಾಣದೇವರ ಪಕ್ಕದಲ್ಲಿ ಕೂತಿದ್ದಾರೆ, ಈ ಕಡೆ ಗರುಡ ದೇವರು ಕೂತಿದ್ದಾರೆ. ಎಲ್ಲ ಸೇರಿದರೆ 10 ಇಂದ್ರಿಯಗಳ ಮಧ್ಯದಲ್ಲಿ ಬಿಂಬ ಹೇಗೆ ನೆಲೆಸಿರ್ತಾನೆ ಅಂತ ಕೃಷ್ಣನನ್ನು ನೋಡಿ ಅಭ್ಯಾಸ ಮಾಡಿಕೊಂಡಾಗ ಆ ರೂಪವನ್ನು ಒಂದೇ ಥರ ನೋಡಬಾರ್ದಂತೆ. ದಿನಕ್ಕೆ ದಿನಕ್ಕೆ ಹೊಸ ಹೊಸ ರೂಪಗಳನ್ನು ನೋಡಬೇಕಂತೆ. ಹೊಸ ಹೊಸ ರೂಪ ನಮಗೆ ನೋಡ್ಲಿಕ್ಕಾಗೋದಿಲ್ರಿ, ಅದೇ ಕಾಣ್ತದಲ್ಲ ಅಂತಂದರೆ ಮಧ್ವಾಚಾರ್ಯ ನಮ್ಮ ಮೇಲೆ ಕರುಣೆ ಮಾಡಲಿಕ್ಕಾಗಿಯೋ ಏನೋ ಎಂಬಂತೆ ಅದನ್ನು ವಾದಿರಾಜರ ಮುಖಾಂತರವೂ ಕೂಡ ನಮಗೆ ತಿಳಿಸಲಿಕ್ಕೋ ಏನೋ ಎಂಬಂತೆ ನಿತ್ಯ ಹೊಸ ರೂಪಗಳನ್ನು ನೋಡಬೇಕು. ಆಗೋದಿಲ್ವಾ? ಅದಕ್ಕಾಗಿ 8 ಪೀಠಾಧಿಪತಿಗಳನ್ನು ಇಟ್ಟು ನೋಡಿ, ಈ ಭಕ್ತರು ಬರ್ತಾರೆ, ಅವರಿಗೆ ದಿನಕ್ಕೆ ಹೊಸ ರೂಪ ನೋಡಬೇಕು, ಅವರಿಗೆ ತಾಕತ್ತಿಲ್ಲ. ನೀವೇ ಹೊಸ ರೂಪಗಳನ್ನು ಮಾಡಿ ತೋರಿಸಿ. ಇವತ್ತೊಂದು ಕೃಷ್ಣ, ನಾಳೆ ಒಂದು ಕೃಷ್ಣ, 2 ವರ್ಷ ಪರ್ಯಾಯದಲ್ಲಿ ನಿಮಗೆ ಏನೇನು ರೂಪಗಳನ್ನು ತೋರಿಸಲಿಕ್ಕೆ ಸಾಧ್ಯ ಉಂಟೋ ಅಷ್ಟು ಹೊಸ ಹೊಸ ರೂಪಗಳನ್ನು ನೋಡುವ ಕಿಂಡಿ. ಅದಕ್ಕೆ ನವಗ್ರಹ ಕಿಂಡಿ ಅಂತ. ನವಗ್ರಹ ಅಂದರೆ ನವ ಅಂದರೆ ಹೊಸ, ಗ್ರಹ ಅಂದರೆ ಗೃಹ್ಣಾತಿ, ಹೊಸ ಹೊಸ ರೂಪಗಳನ್ನು ಗ್ರಹಣ ಮಾಡತಕ್ಕಂಥ ಕಿಂಡಿ. ಅಂತಹ ಕಿಂಡಿಯಲ್ಲಿ ಹೀಗೆ ನೋಡ್ತಾ ಹೋದರೆ ಆ ಬಿಂಬ ಒಂದಲ್ಲ ಒಂದು ದಿನ ನಮಗೆ ಕಾಣಿಸ್ತಾನೆ ಅಂತ ಅನ್ನುವ ಅರ್ಥದಲ್ಲಿ ರಂಗನೊಲಿದ ನಮ್ಮ ಕೃಷ್ಣನೊಲಿದ. ಇನ್ನೂ ಸುಲಭವಾದ ದೃಷ್ಟಾಂತ ನಿಮಗೆ ಕೊಡಬೇಕಾದ್ರೆ ನೋಡಿ, ಆ ಕಿಂಡಿ ಕೃಷ್ಣನ ದರ್ಶನ ಮಾಡ್ತೀರಲ್ಲ, ಆ ಕಿಂಡಿಯ ಮೇಲೆ ನೋಡಿ, ಅಲ್ಲಿ ನೋಡಿದರೆ ರಂಗನಾಥ ಮಲಗಿದ್ದಾನೆ. ಆ ಕಿಂಡಿಯ ಮೇಲೆ ನೀವು ಅಬ್ಸರ್ವ್ ಮಾಡಿ ನೋಡಿ, ರಂಗನಾಥ ಹಾವಿನ ಮಂಚದ ಮೇಲೆ ಮಲಗಿದ್ದಾನೆ. ಹಾಗಾಗಿ ಅವ ಬೇರೆಯಲ್ಲ ಇವ ಬೇರೆಯಲ್ಲ ಅಂತ ತೋರಿಸಲಿಕ್ಕಾಗಿಯೋ ಏನೆಂಬಂತೆ ಆ ಅಕ್ರೂರ ತಾನು ಬಿಲ್ಲು ಹಬ್ಬಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇರುವಾಗ ಅಲ್ಲಿಯೂ ಕೂಡ ಏನಾಯಿತು ಅಂತ ಕೇಳಿದಾಗ ಆಹ್ನಿಕ ಮಾಡಲಿಕ್ಕೆ ಅಂತ ಮುಳುಗುತ್ತಾನೆ. ಅಲ್ಲಿ ರಂಗನಾಥನಾಗಿ ಮಲಗಿದ್ದಾನೆ ನೀರಿನೊಳಗೆ. ಮೇಲೆ ಬಂದು ನೋಡ್ತಾನೆ, ಅವನೇ ಇಲ್ಲಿ ಕೂತಿದ್ದಾನೆ. ಮತ್ತೆ ಒಳಗೆ ನೋಡ್ತಾನೆ ಅಲ್ಲಿ. ಹಾಗಾದರೆ ಕೃಷ್ಣ ಬೇರೆಯಲ್ಲ, ರಂಗನಾಥ ಬೇರೆಯಲ್ಲ, ರಂಗನಾಥನೇ. ರಂಗ ಅಂತ ನಮ್ಮ ಶಬ್ದಕ್ಕೆ ನನ್ನ ಒಂದೊಂದು ಅಂಗಗಳ ಒಳಗೆ ನೆಲೆಸಿರುವ ಆನಂದ ಪಡುವಂತಹ ಭಗವಂತನೇ ಈ ಕೃಷ್ಣ ಅಂತ. ನಮ್ಮ ಕೃಷ್ಣ ನೆಲೆಸಿದರೆ ಬಿಂಬರೂಪನಾದ ಪರಮಾತ್ಮನ ದರ್ಶನಕ್ಕೆ ಅತ್ಯಂತ ಸಹಾಯಕಾರಿಯಾಗಿರತಕ್ಕಂಥ ಮಾರ್ಗದರ್ಶನವನ್ನು ಇವತ್ತಿನ ಕಥಾನಾಯಕರಾಗಿರತಕ್ಕಂಥ ಪುರಂದರದಾಸರು ಕೊಟ್ಟಿದ್ದಾರೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ನೋಡಿದಾಗ ಅಂಗನೆ ದ್ರೌಪದಿಗೆ ಅಕ್ಷಯ ವಸ್ತ್ರವನಿತ್ತ ಅಂತ. ಅಂಗನೆ ದ್ರೌಪದಿಗೆ ಅಂತಂದರೆ ಯಾರು?
ಅಂತಂದರೆ ಅಂಗನ ದ್ರೌಪದಿಗೆ ಅಂದರೆ ಬಿಂಬರೂಪನಾದ ಪರಮಾತ್ಮನ ದರ್ಶನಕ್ಕೆ ಅತ್ಯಂತ ಸಹಕಾರಿಯಾಗಿರತಕ್ಕಂತಹ ದ್ರೌಪದಿಗೆ ಅಕ್ಷಯ ವಸ್ತ್ರವನಿತ್ತ ಅಂತ. ಇಲ್ಲಿ ನಾವು ಆಧ್ಯಾತ್ಮದೊಳಗೆ ನಾವು ಮೇಲೆ ನೋಡುವಾಗ ನಿಮಗೆಲ್ಲ ನೋಟಕ್ಕೆ ಅರ್ಥ ಆಗುತ್ತೆ. ಒಳಗಿನ ಅರ್ಥವನ್ನು ನಾವು ನೋಡಿದಾಗ ಅಂಗನೆ ದ್ರೌಪದಿಗೆ ಅಂತ ನೋಡಿದಾಗ, ಅಂಗನೆ ಅಂದರೆ ಏನು? ಅಂದರೆ ರಂಗಂ ಪ್ರತಿ ನಯತಿ. ರಂಗ ಅಂದರೆ ಬಿಂಬರೂಪನಾದ ಪರಮಾತ್ಮ, ಅವನನ್ನು ಕುರಿತು ನಯತಿ ಕರ್ಕೊಂಡು ಹೋಗುವಂಥದ್ದು ಯಾವುದೋ ಅದು ಅಂಗನ ಅಂತ ಕರೆದ್ರು. ಅಂದರೆ ಬಿಂಬರೂಪನಾದ ಪರಮಾತ್ಮನ ಹತ್ತಿರ ಕರ್ಕೊಂಡು ಹೋಗುವಂಥದ್ದು ಯಾವುದು? ದ್ರೌಪದಿ ಅಂದರು. ದ್ರೌಪದಿ ಅಂದರೆ ಏನು ಅರ್ಥ ಆಗಲಿಲ್ಲ. ನಮ್ಮ ಶ್ರೀಮದಾಚಾರ್ಯ ಹತ್ರ ಕೇಳಿ, ಮಹಾಭಾರತಾತ್ಮರಣೆ ನೋಡಿ, ಅಲ್ಲಿ ಹೇಳಿದಾಗ ಈ 2ನೇ ಅಧ್ಯಾಯ 141ನೇ ಶ್ಲೋಕದಲ್ಲಿ ಎಷ್ಟು ಸ್ಪಷ್ಟೀಕರಣ ಮಾಡ್ತಾರೆ ನಮ್ಮ ಶ್ರೀಮದ್ ಆಚಾರ್ಯರು ಅಂತಂದರೆ, ಇಂತಹ ಮಾರ್ಗದರ್ಶಕರು ಇನ್ಯಾರು ಇರಲಿಕ್ಕೆ ಸಾಧ್ಯ? ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಅಂತವ್ರು ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಕೇಳಿದರೆ, ಸರ್ವವಿದ್ಯಾ ದ್ರೌಪದೀತು ಯಸ್ಮಾತ್ ಸೈವ ಸರಸ್ವತಿ. ಅಂದರೆ ಎಲ್ಲ ವಿದ್ಯೆಗಳು, ಮೋಕ್ಷಕ್ಕೆ ಕಾರಣವಾಗಿರತಕ್ಕಂಥ ಯಾವ ಯಾವ ವಿದ್ಯೆಗಳಿದೆಯೋ ಆ ಎಲ್ಲ ವಿದ್ಯೆಗಳನ್ನು ಒಂದು ಕಡೆ ಸಂಗ್ರಹಿಸಿದರೆ ಅದೇ ದ್ರೌಪದಿ ಎಂಬ ಶಬ್ದದಿಂದ ಕರೆಯಲ್ಪಡ್ತದೆ ಅಂತ ಶ್ರೀಮದ್ ಆಚಾರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ದ್ರೌಪದಿ ಅನ್ನುವ ಶಬ್ದ ಬಂದಾಗ ನಮ್ಮ ಚಿಂತನೆ ಹೀಗಿರಬೇಕು. ಏನು ಅಂತ ಕೇಳಿದರೆ, ಸರ್ವವಿದ್ಯ ಅಂದರೆ ಸಾತ್ವಿಕ ವಿದ್ಯೆಗಳು, ಅರ್ಥಾತ್ ಯಾವ ಮೋಕ್ಷಕ್ಕೆ ಕಾರಣವಾಗಿರ್ತಕ್ಕಂತಹ ನಾವೆಲ್ಲರೂ ಕೂಡ ನಮ್ಮ ಎಲ್ಲ ತಾಪತ್ರಯಗಳನ್ನು, ಸಂಸಾರ ತಾಪತ್ರಯಗಳನ್ನು ಬದಿಗೊತ್ತಿ ಏನು ಸಿಗ್ತದೆ ಅಂತ ಇಲ್ಲಿಗೆ ಬಂದಿದ್ದೇವೋ ಅದಕ್ಕೆ ದ್ರೌಪದಿ ಎಂಬತಕ್ಕಂತಹ ಆ ಕೃಷ್ಣನ ಹತ್ರ ಯಾಕೆ ಬಂದಿದ್ದೀವಿ? ಅವನೇ ಆ ದ್ರೌಪದಿಯ ಮಾನ ಸಂರಕ್ಷಣ ಅಂತ. ಮಾನ ಅನ್ನುವ ಶಬ್ದಕ್ಕೂ ಅರ್ಥ ಅದೇ. ಅನ ಅಂದರೆ ಅನಚೇಷ್ಟಾಯಾಮ್, ವಾಯುದೇವರು ಅಂತ ಅರ್ಥ. ಅವರ ಮಾ ಅಂದರೆ ಜ್ಞಾನ ಅಂತ ಅರ್ಥ. ವಾಯುದೇವರ ಜ್ಞಾನವೇ ಮಾನವೇ ದ್ರೌಪದಿ. ಸರ್ವವಿದ್ಯಾ ದ್ರೌಪದೀತು ಯಸ್ಮಾತ್ ಚೈವ ಸರಸ್ವತಿ ಎಂಬುದಾಗಿ ಮಹಾಭಾರತಾತ್ಮರಣದಲ್ಲಿ ಹೇಳಿದಂತೆ ನಾವು ಈ ಚಿಂತನೆಯನ್ನು ನೋಡಿದಾಗ ನಮಗೆ ಅದ್ಭುತವಾದ ಆನಂದ ನಮಗೆ ಸಿಗ್ತದೆ. ಇಲ್ಲಿ ಮತ್ತೊಂದು ಅಕ್ಷಯ ವಸ್ತ್ರವನಿತ್ತೆ. ಅಕ್ಷಯ ಅಂದರೆ ನಾಶವಾಗದಿರುವಂತಹ, ವಸ್ತ್ರ ಅಂದರೆ ದೇಹ. ಯಾವುದು? ಸ್ವರೂಪ ದೇಹ. ಆ ಸ್ವರೂಪ ದೇಹದ ಒಳಗೆ ಈ ಶಾಸ್ತ್ರಜ್ಞಾನವನ್ನು ಉಂಟು ಮಾಡಿ ನಮಗೆ ಆನಂದವನ್ನು ಉಂಟು ಮಾಡ್ತಾನಂತೆ ಅಂತಹ ಪರಮಾತ್ಮ ಅಂತ. ಅದಕ್ಕೆಲ್ಲ ಮುಂದಿನ ಮಾತುಗಳು ಹೇಗೆ ಅನ್ವಯವಾಗುತ್ತೆ ಅಂತ ಮೊದಲಿಗೆ ಮೇಲ್ನೋಟದ ಅರ್ಥ, ಆಮೇಲೆ ಆಧ್ಯಾತ್ಮದ ಅರ್ಥ ತಿಳಿದುಕೊಳ್ಳೋಣ. ಮೊದಲನೇ ನುಡಿಯಲ್ಲಿ ಹೇಳ್ತಾರೆ, ಕರಿಯಾಪುರದ ನಗರದಲ್ಲಿ ಕೌರವರು ಪಾಂಡವರು ಧೈರ್ಯ ನೋಡಿ ಜೂಜನಿಟ್ಟು ಲೆತ್ತವಾಡಲು, ಪರಮ ಪಾಪಿ ಶಕುನಿ ತಾನು ಪಾಶದೊಳಗೆ ಪೊಕ್ಕಿರಲು, ಧರ್ಮರಾಯ ಧಾರುಣಿ ದ್ರೌಪದಿಯ ಸೋತಾನು ಅಂತ ಈ ಮೊದಲನೇ ಪದ್ಯ. ಇದರಲ್ಲಿ ಮೊದಲನೇದು ಕರಿಯಾಪುರ ಅಂದರೆ ಹಸ್ತಿನಾಪುರ ನಗರದಲ್ಲಿ ಕೌರವರು ಹಾಗೂ ಪಾಂಡವರು ಧೈರ್ಯ ನೋಡಿ ಜೂಜನಿಟ್ಟು, ಭೂಮಿಯನ್ನು ನೋಡಿ ಏನು ಮಾಡಿದರು? ಜೂಜನಿಟ್ಟು ಲೆತ್ತವಾಡಿದರು. ಆಡಾಡೋಣ, ಪಗಡೆ ಆಡೋಣ ಅಂತ. ಅದರಲ್ಲಿ ಪರಮ ಪಾಪಿ ಶಕುನಿ ತಾನು ಪಾಶದೊಳಗೆ ಸಿಕ್ಕಿರಲು ಆ ಪಗಡೆ ಆಡುವಂತಹ ಕಡ್ಡಿಯೊಳಗೆ ತಾನು ಸೇರಿಕೊಂಡು ಧರ್ಮರಾಯ ಧಾರುಣಿ ದ್ರೌಪದಿಯ ಸೋತಾನು. ಧರ್ಮರಾಯ ಕೂತಿದ್ದ, ಅವ ಧಾರುಣಿ ಅಂದರೆ ತನ್ನ ಭೂಮಿಯನ್ನು ಕಳ್ಕೊಂಡ ಮತ್ತು ದ್ರೌಪದಿಯನ್ನು ಸೋತು ಬಿಟ್ಟ ಅಂತ ಮೇಲ್ನೋಟದ ಅರ್ಥ. ಇನ್ನು ಒಳಗಡೆ ಹೋದಾಗ ಏನರ್ಥ? ಕರಿಯಾಪುರ ಅಂತಂದರೆ, ಕರಿ ಅಂದರೆ ಆನೆ ಅಂತ ಅರ್ಥ. ಹಸ್ತಿನಾವತಿ ಅಂತ ಅನ್ನೋದಕ್ಕೆ ಅದನ್ನು ಹೇಳಿದ್ದಾರೆ. ನಾವು ಆಧ್ಯಾತ್ಮ ಅರ್ಥದಲ್ಲಿ ತಿಳ್ಕೊಂಡಾಗ ಕರಿ ಅಂದರೆ ಆನೆ. ಆನೆಯನ್ನು ಯಾವುದಕ್ಕೆ ಹೋಲಿಸ್ತಾರೆ? ಸ್ಥೂಲ ಪ್ರಾಣಿ ಅಂತ. ಈ ಸ್ಥೂಲ ಶರೀರ, ನಮ್ಮ ಏನು ಸ್ಥೂಲ ಶರೀರ ಇದೆ, ಕರಿಯಾಪುರ ಅಂತಂದರೆ ಈ ಸ್ಥೂಲ ಶರೀರವಾದ ನಮ್ಮ ಶರೀರ. ಈ ನಗರದಲ್ಲಿ ಬಹಳ ದೊಡ್ಡ ನಗರ. ಇದರಲ್ಲಿ ಕೌರವರು ಪಾಂಡವರು ಇಬ್ಬರು ಇದ್ದಾರೆ. ಕೌರವರು ಪಾಂಡವರು ಅಂತಂದರೆ ಒಳ್ಳೆಯ ಗುಣ ಮತ್ತು ಕೆಟ್ಟ ಗುಣ. ಅದು ಯಾಕೆ ಕೌರವರು ಪಾಂಡವರು 5 ಜನ. ಆದರೆ ಅದನ್ನು ಹೇಗೆ ಹೇಳಿದರು ಅಂದರೆ, ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳು 4-5 ಎಣಿಸಿದರೆ ಅಷ್ಟೇ ಸಿಗೋದು. ಕೌರವರು 100 ದುರ್ಗುಣಗಳು ಒಳಗಿದೆ. ಏನ್ರಿ, 100 ದುರ್ಗುಣಗಳು ಇದ್ದು ನಮ್ಮನ್ನು ಇಲ್ಲಿಗೆ ಇಂತಹ ಒಂದು ಪವಿತ್ರ ಸಭೆಗೆ ನಮ್ಮನ್ನು ಕರ್ಕೊಂಡು ಬಂದಿದೆ ಅಂತಂದರೆ ಪಾಂಡವರಿಗೆ ಗೆಲುವು ಹೊರತು ಕೌರವರಿಗೆ ಗೆಲುವು ಇಲ್ಲ ಅನ್ನುವುದನ್ನು ತೋರಿಸಿಕೊಡ್ಲಿಕ್ಕೆ ಎಷ್ಟು ತಾಪತ್ರಯಗಳಿಲ್ಲ. ಒಬ್ಬೊಬ್ಬರಿಗೇನು ಊಟಕ್ಕೆ ಕೊರತೆ ಇದ್ದು ಬಂದಿದ್ದಾರಾ ಅಥವಾ ತಾಪತ್ರಯಗಳು ಇಲ್ಲದೆ ಆರಾಮಾಗಿ ಕೂತ್ಕೊಳ್ಳಿಕ್ಕೆ ಅಂತ ಬಂದಿದ್ದಾರಾ? ಒಬ್ಬೊಬ್ಬರ ತಾಪತ್ರೆಯನ್ನು ಕೇಳಿದ್ರೆ ಆನಂದವಾಗುತ್ತೆ. ಅಷ್ಟನ್ನು ಬದಿಗಿಟ್ಟು ಬಂದಿದ್ದಾರೆ ಅಂದರೆ ನಮ್ಮ ಧ್ಯೇಯ ಒಂದೇ, ನಮ್ಮ ಬಿಂಬರೂಪನಾದ ಪರಮಾತ್ಮ ನಾವು ಕಾಣಬೇಕು. ನಾವು ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಬಾರದು, ಏನಾದರೂ ಮಾಡಿ ಸಾಧನೆ ಮಾಡಬೇಕು ಅಂತನ್ನುವ ಕಳಕಳಿಯಿಂದ ಬಂದಂತಹ ಪ್ರತಿಯೊಬ್ಬ ಭಕ್ತರಿಗಾಗಿ ಈ ಹಾಡನ್ನು ಹಾಡಿದ್ದಾರೋ ಅಂತ ನನಗೆ ಅನಿಸ್ತಾ ಇದೆ. ಕರಿಯಾಪುರದ ನಗರದಲ್ಲಿ ಕೌರವರು ಪಾಂಡವರು ಧೈರ್ಯ ನೋಡಿ ಜೂಜನಿಟ್ಟು ಲೆತ್ತವಾಡಲು. ಧೈರ್ಯ ನೋಡಿ ಅಂದರೆ ಅದನ್ನು ಬಿಡಿಸಿರಿ.
ಅಂದರೆ ಧಾರಣೆ ಮಾಡಿದ್ದು. ಏನು? ಅರಿಗಳು. ಅರಿಗಳನ್ನು ಧಾರಣೆ ಮಾಡಿದ್ದೇವೆ. ಯಾವುದು? ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯವೆಂಬತಕ್ಕಂಥ ಅರಿಷಡ್ವರ್ಗಗಳನ್ನು ನಾವು ಧಾರಣೆ ಮಾಡಿ ಧರಿಯ ನೋಡಿ ಜೂಜನಿಟ್ಟು ನಮ್ಮ ಮನಸ್ಸನ್ನು ಇಟ್ಟು ಲತ್ತವಾಡಲು. ನಮ್ಮ ಮನಸ್ಸನ್ನೆಲ್ಲ ಏನು ಮಾಡ್ತಾ ಇದ್ದೀವಿ? ಪ್ರಪಂಚ ಬಹಳ ದೊಡ್ಡದು, ಏನೇನು ಭೋಗ ಸಾಮಗ್ರಿಗಳಿದೆ ಗೊತ್ತಾ? ಏನು ನೋಡಿದರೂ ಕೂಡ ನಮ್ಮ ಮನಸ್ಸನ್ನು ಆ ಕ್ಷಣದಲ್ಲಿ ಆಕರ್ಷಣೆ ಮಾಡಿಬಿಡ್ತೇವೆ. ಅದನ್ನೆಲ್ಲ ಬಿಟ್ಟು ಗೆಲ್ಲೋದೇ ದೊಡ್ಡ ವೈರಾಗ್ಯ. ಅದಕ್ಕೋಸ್ಕರ ಧರಿಯ ನೋಡಿ ಜೂಜನಿಟ್ಟು ಲತ್ತವಾಡಲು. ಅದ್ರ ಬರೀ ಧರಿಯ ನೋಡಿ ಅಂದರೆ ಬರೀ ವಿಷಯ ಭೋಗಗಳು ಅಂತ ಇಷ್ಟೇ ಅರ್ಥ ಅಲ್ಲ. ಇನ್ನೂ ಒಳಗಡೆ ಹೋದರೆ ಇನ್ನೂ ಅರ್ಥ ಸಿಗುತ್ತೆ. ಏನು ಅಂದರೆ ನನ್ನ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಮನೆ ಮಠ ಏನಿರ್ಬೋದು, ಎಲ್ಲ ಬಂಧು ಬಾಂಧವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಏನು ಅಂತಂದರೆ ಧರಿಯ ನೋಡಿ ಧರಿ ಅಂತಂದರು. ಆದರೆ ನಮಗೇನು ಗೊತ್ತಾ? ಈಗ ನನ್ನ ಮಗ ನನ್ನ ಮಗ ನನ್ನ ಮಗ ಅಂತ ಎಷ್ಟು ಆನಂದ ಪಡ್ತೇವೆ, ಎಷ್ಟು ಮೋಹ. ನನ್ನ ತಾಯಿ ನನ್ನ ತಾಯಿ, ನನ್ನ ತಂದೆ, ನಮ್ಮ ಹೆಂಡತಿ, ನನ್ನ ಮಕ್ಕಳು, ನಮ್ಮ ಅಣ್ಣ, ನಮ್ಮ ತಮ್ಮ, ಎಷ್ಟು ಬಾಂಧವರ ಮೇಲೆ ನಮ್ಮ ಪ್ರೀತಿ, ವ್ಯಾಮೋಹ, ಅತಿಯಾದ ವ್ಯಾಮೋಹ. ಅದನ್ನು ಹೇಳ್ತಾರೆ, ಯಾಕೀಗ ಆಗತ್ತೆ ವ್ಯಾಮೋಹ? ನೋಡಿ, ಆ ವ್ಯಾಮೋಹ ಅಷ್ಟು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನನ್ನನ್ನು ಇಷ್ಟೆಲ್ಲ ಇದು ಮಾಡ್ತಾನೆ, ಇವ್ರಿಗೇನಾದರೂ ಒಂದು ಧರ್ಮದ ಹಾದಿಯಲ್ಲಿ ತರಿಸ್ಬೇಕು ಅಂತ ಅವರು ಪ್ರಯತ್ನ ಮಾಡ್ತಾರೇನು? ಅವರು ಸುಖ ಪಡ್ತಾರೆ, ಹೊರಟೋಗ್ಬಿಡ್ತಾರೆ. ನಮ್ಮ ಪ್ರೀತಿ ಹಾಗೇ ಉಳಿಯಿತು, ಅದು ವ್ಯಾಮೋಹ ಹಾಗೇ ಉಳಿಯಿತು. ಅದರಿಂದ ನಮ್ಮ ಸಾಧನೆಯೂ ಹಾಳಾಯಿತು, ಅವರ ಸಾಧನೆಯೂ ಹಾಳಾಯಿತು. ಅದಕ್ಕೆ ಹೇಳಿದರು, ಯಾಕೆ ಹೀಗಾಗುತ್ತೆ ಅಂದರೆ, ಪರಮ ಪಾಪಿ ಶಕುನಿ ತಾನು ಪಾಶದೊಳಗೆ ಪೊಕ್ಕಿರಲು. ಅಂದರೆ ಏನರ್ಥ ಗೊತ್ತಾ? ಶಕುನಿ ಅಂದರೆ ಏನು ನಮಗೆ ಗೊತ್ತಿಲ್ಲ. ಅದಕ್ಕೆ ಅದೇ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 2ನೇ ಅಧ್ಯಾಯದಲ್ಲಿ 143ನೇ ಶ್ಲೋಕದಲ್ಲಿ ಶ್ರೀಮದ್ ಆಚಾರ್ಯರು ಶಕುನಿಯ ಬಗ್ಗೆ ಮಾತಾಡ್ತಾರೆ. ಯಾರು ಆ ಶಕುನಿ ಅಂತಂದರೆ, ಅದಕ್ಕೆ ಹೇಳಿದರು, ನಾಸ್ತ್ಯಕ್ಯಂ ಶಕುನಿರ್ನಾಮ ಸರ್ವರೂಪಾತ್ಮಕಾಪರೇ. ಶ್ರೀಮದ್ ಆಚಾರ್ಯರು ಕೊಡುವ ಮಾತು ಅಂದ್ರೇನು? ನಾಸ್ತಿಕ್ಯಂ, ನಾಸ್ತಿಕ್ಯವೇ ಮೊದಲಾಗಿರತಕ್ಕಂಥ ದುರ್ಗುಣಗಳುಂಟಲ್ಲ, ಅದಕ್ಕೆ ಪರಮ ದೈತ್ಯನಾಗಿರತಕ್ಕಂಥ ಶಕುನಿಯೇ ಅಭಿಮಾನಿ, ನಾಸ್ತಿಕ್ಯ ಅಭಿಮಾನಿ. ಆದ್ದರಿಂದ ಈ ಏನಾಗುತ್ತೆ, ನಾಸ್ತಿಕ್ಯ ಬುದ್ಧಿ ಉಂಟಲ್ಲ, ಆ ದೇವರೆಲ್ಲಿದ್ದಾನೆ ಆಮೇಲೆ ನೋಡ್ಕೊಂಬೋಣ ಅಂತನ್ನುವ ಭಾವನೆ ಉಂಟಲ್ಲ, ಈ ಹೆಂಡತಿ ಮಕ್ಕಳು ಮನೆ ಮಠದಲ್ಲಿ ನಮ್ಮ ಅಭಿಮಾನ ಹಾಕ್ತೇವೆ. ಯಾಕೆ ವ್ಯಾಮೋಹ ಬೆಳೀತದೆ? ಆ ಪಾಶದೊಳಗೆ ಪೊಕ್ಕಿರಲು. ನನ್ನ ಮಗ ನನ್ನ ಮಗ ನನ್ನ ಮಗ ಅಂತ ಒಂದು ಪಾಶ ಇರ್ತದೆ ನೋಡಿ, ಆ ಪಾಶದೊಳಗೆ ಯಾರು ಪೊಕ್ಕಿದ್ದಾರೆ? ನಾಸ್ತಿಕ್ಯಾಭಿಮಾನಿಯಾಗಿರತಕ್ಕಂತಹ ಶಕುನಿ ಪೊಕ್ಕಿದ್ದಾನೆ. ಆ ಪೊಕ್ಕಿದ್ದರಿಂದ ಏನಾಗ್ತದೆ? ಅವನು ಏನು ತಪ್ಪು ಮಾಡಿದರೂ ಕೂಡ ಮನ್ನಾ ಮನ್ನಾ ಮನ್ನಾ. ನೋಡಿ, ಮಗನ ಮೇಲೆ ಎಷ್ಟು ವ್ಯಾಮೋಹ ಇಟ್ಕೊಂಡಿರ್ತೇವೆ, ಮಗನೋ ಮಗಳೋ ಯಾವುದೋ ಒಂದು ಸಂಬಂಧ ಭಾರೀ ವ್ಯಾಮೋಹ ಇಟ್ಕೊಂಡು ಅವನೇನಾದರೂ ಅಂತರ್ಜಾತೀಯ ವಿವಾಹದ ಅಂತ ಇಟ್ಕೊಳ್ಳಿ, ಮೊದಲಿಗೆ ಭಾರೀ ವಿರೋಧ ವ್ಯಕ್ತಪಡಿಸ್ತಾನೆ. ಅದೆಲ್ಲ ಹೇಗಾಗುತ್ತೆ, ಧರ್ಮ ಮುಖ್ಯ, ಅದು ಇದು ಅಂತ. ಬರ್ತಾ ನೋಡಿ ಸ್ವಲ್ಪ ಅವನು ಇವನ ಮನೆಗೆ ಬರ್ಲಿಕ್ಕೆ ಶುರು ಮಾಡ್ತಾನೆ, ಇವನು ಅವನ ಮನೆಗೆ ಬರ್ತಾ ಏನಾಗುತ್ತೆ, ಒಂದೇ ಸಂಸಾರ ಆಗಿ. ಯಾಕಿದು? ಅವನಿಗೆ ಧರ್ಮದ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಮತ್ತೆ ಯಾಕೆ ಹಾಗೆ ಮಾಡಿದ ಅಂತಂದರೆ, ಆ ಪಾಶ ಇದೆ ನೋಡಿ, ಆ ಮಗನಲ್ಲಿ ಒಂದು ಪಾಶ, ಆ ಮಗ ಮಗಳು ಎಂಬತಕ್ಕಂಥ ಪಾಶ, ಆ ಬರೀ ಪಾಶ ಆಗಲಿಲ್ಲ, ಆ ಪಾಶದೊಳಗೆ ಶಕುನಿ ಪೊಕ್ಕಿರಲು. ಅದನ್ನು ಬರೀತಾರೆ, ಪರಮ ಪಾಪಿ ಶಕುನಿ ತಾನು ಪಾಶದೊಳಗೆ ಪೊಕ್ಕಿರಲು. ಆಗ ಏನಾಗುತ್ತೆ, ನಾನು ಮಾಡ್ತಕ್ಕಂಥ ಧರ್ಮಾಚರಣೆಗೆ ಏನು ಬೆಲೆ ಉಳಿಯುತ್ತೆ ಹೇಳಿ? ಆ ಧರ್ಮರಾಯ ಧಾರುಣಿ ದ್ರೌಪದಿಯ ಸೋತಾನು ಅಂದರು ದಾಸರು. ಅಂದರೆ ಧರ್ಮರಾಯ ಅಂದರೆ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ ಧರ್ಮ, ಆ ಧರ್ಮ ಧಾರುಣಿಯ ದ್ರೌಪದಿಯ ಸೋತಾನು. ಧಾರುಣಿ ಅಂದರೆ ಏನು ಗೊತ್ತಾ? ದ್ರೌಪದಿ ಅನ್ನುವ ಶಬ್ದಕ್ಕೆ ನಾನು ಆಗಲೇ ಹೇಳಿದೆ, ಶಾಸ್ತ್ರಜ್ಞಾನ, ಶ್ರೀಮದ್ ಆಚಾರ್ಯರ ಸಂಪೂರ್ಣ ಶಾಸ್ತ್ರಜ್ಞಾನ, ಅಧ್ಯಾತ್ಮ ಶಾಸ್ತ್ರಜ್ಞಾನಕ್ಕೆ ದ್ರೌಪದಿ ಎಂಬ ಸಂಕೇತವನ್ನು ಇಟ್ಟಾಗ ಧಾರುಣಿ ದ್ರೌಪದಿ ಅಂತ ಕರೆದ್ರು. ದಾರುಣಿ ಅಂದರೆ ಏನರ್ಥ? ಅದಕ್ಕೆ ಇಲ್ಲಿ ಮತ್ತೊಂದು ಅರ್ಥ ಇದೆ ದಾರುಣಿ ಅನ್ನುವ ಶಬ್ದಕ್ಕೆ. ಅರು ಉಣಿ ಅಂದರೆ ಉಣ್ಣೋದು, ಆರು ಅಂದರೆ ಅರಿಷಡ್ವರ್ಗಗಳು, ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯವೆಂಬತಕ್ಕಂಥ ಅರಿಷಡ್ವರ್ಗಗಳನ್ನು ಉಣೋದು. ಅಂದರೆ ಧರೆಯೊಳಗೆ ಇರುವ 6 ಅರಿಷಡ್ವರ್ಗಗಳನ್ನು ಉಣ್ಣತಕ್ಕಂಥ, ಪ್ರಪಂಚದಲ್ಲಿ ಎಷ್ಟು ಅರಿಷಡ್ವರ್ಗಗಳು ಬೇಕಾದರೂ ಬರಲಿ, ಈ ದ್ರೌಪದಿ ಅದನ್ನೆಲ್ಲ ನುಂಗಿ ಹಾಕ್ತಾಳೆ. ದಾರುಣಿ ದ್ರೌಪದಿಯ ಸೋತಾನು. ಇಡೀ ಅರಿಷಡ್ವರ್ಗಗಳನ್ನು ಗೆಲ್ಲುವ ತಾಕತ್ತಿರೋದು ಈ ಯಾವ ಶಾಸ್ತ್ರಕ್ಕೆ, ಶ್ರೀಮದ್ ಆಚಾರ್ಯರ ಶಾಸ್ತ್ರಕ್ಕೆ. ಎಲ್ಲವನ್ನು ಗೆದ್ದು ಪುಟಿದೇಳಿ ತಿಮಿಂಗಿಲದಂತೆ ಮೇಲೆ ಬರತಕ್ಕಂಥ ತಾಕತ್ತು ಇರೋದೇ ಈ ಶ್ರೀಮದ್ ಆಚಾರ್ಯರ ಶಾಸ್ತ್ರಕ್ಕೆ. ಅದನ್ನು ಏನು ಮಾಡಿಬಿಟ್ರು? ಧರ್ಮರಾಯ,
ಧರ್ಮಕ್ಕೆ ನಾವು ಮನಸೋತು ಆ ಧರ್ಮವನ್ನು ಸಡಿಲ ಮಾಡಿ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಅಡ್ಜಸ್ಟ್ಮೆಂಟ್ ಆಗುತ್ತಾ ಕೊನೆಗೆ ನೋಡಿ ಎಲ್ಲಿ ತನಕ ಒಬ್ಬರ ಮನೆಯಲ್ಲಿ ನೋಡಿದೆ, ಒಬ್ಬ ವ್ಯಕ್ತಿ ಇಷ್ಟು ಕಟ್ಟ ವ್ಯಕ್ತಿ ಅಂದರೆ ಅಷ್ಟು ಮಡಿ ಮಾಡ್ತಾ ಇದ್ದ ಮಗ ಯಾವಾಗ ಹೋಗ್ಲಿಕ್ಕೆ ಶುರು ಮಾಡಿಬಿಟ್ನೋ, ಆ ಹೋಟೆಲಿಗೆ ಹೋಗ್ಲಿಕ್ಕೆ ಶುರು ಮಾಡಿದಾಗ ಇವನು ಬರ್ತಾ ಏನು ಮಾಡೋದ್ರಿ, ಮಗ ಅಂತವನು ಅಲ್ಲಿ ಇರದೆ ನಾವು ಎಲ್ಲಿರಬೇಕು, ಮಗನ ಜೊತೆಗೆ ಇರಬೇಕಾಗ್ತದೆ, ಅವನು ದಿನ ಹೋಟ್ಲಿಂದ ತಂದು ಹಾಕ್ತಾನೆ, ಅದರಿಂದ ಅನಿವಾರ್ಯ. ಎಷ್ಟು ಕಟ್ಟ ಮಡಿವಂತ ಅಂತಂದ್ರೆ ಹೆಸರೆಲ್ಲ ಬೇಡ, ಅಂಥವನು ಮಗನ ಮೇಲಿನ ವ್ಯಾಮೋಹದಿಂದ ಕಂಡದ್ದನ್ನು ತಿನ್ಲಿಕ್ಕೆ ಶುರು ಮಾಡಿದ. ಏನು ಮಾಡೋದ್ರಿ, ಮಕ್ಕಳು ಜೊತೆಗೆ ಇರಲೇಬೇಕು, ಅನಿವಾರ್ಯ. ಅಂದರೆ ಧರ್ಮವನ್ನು ಹೇಗೆ ಬೇಕಾದ್ರೆ ಹಾಗೆ ಚೇಂಜ್ ಮಾಡಿಕೊಳ್ತಾನೆ. ಎಲ್ಲದಿಂದಲೂ ಪುಟಿದೇಳುವ ತಾಕತ್ತು ಈ ಧಾರುಣಿ ಸರ್ವವಿದ್ಯೆಗೆ ಉಂಟು. ಆದರೆ ಏನು ಮಾಡಿದ್ರು, ಧಾರುಣಿಯ ದ್ರೌಪದಿಯ ಸೋತಾನೋ ಆ ಧರ್ಮ ಎಲ್ಲ ಸೋಲಿಕ್ಕೆ ಶುರು ಮಾಡ್ತದಂತೆ. ಸೋತಾನೆಂದು ದುರ್ಯೋಧನ ಸಂತೋಷದಿಂದ ತನ್ನ ದೂತ ರಟ್ಟಿ ಪಾಂಡವರ ಬದುಕು ತರಿಸಿದ. ಜಾತಿ ಮುತ್ತು ಚಿನ್ನ ಬೆಳ್ಳಿ ಆನೆ ಕುದುರೆ ಸಹಿತ ಭೀತಿ ಇಲ್ಲದೆ ಭಂಡಾರಿಟ್ಟಾನು. ಒಳ್ಳೆ ಅದ್ಭುತವಾದ ಮಾತನ್ನು ಹೇಳ್ತಾರೆ. ಯಾಕೆಂದರೆ ಸಮಯ ಸಾಕಾಗುವುದಿಲ್ಲ, ಆದ್ದರಿಂದ ಮೇಲ್ನೋಟದ ಅರ್ಥ ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ, ನಿಮ್ಗೆ ಗೊತ್ತೇ ಆಗ್ತದೆ ಓದ್ತಾ ಹೋದಾಗೆ. ಹಾಗಾಗಿ ದ್ರೌಪದಿಯ ರಕ್ಷಣೆಯನ್ನು ಹೇಗೆ ಮಾಡಿದ ಅಂತ ಇಲ್ಲಿ ಮತ್ತೊಂದು ಮಾತು ನಾವು ಇಟ್ಕೊಳ್ಬೇಕು. ಪಾಂಡವರು ಅಂದರೆ ಏನು ಅಂತ ನಾನು ಆಗಲೇ ಹೇಳಿದೆ, ಒಳ್ಳೆ ಗುಣಗಳು. ಕೌರವರು ಅಂದರೆ ದುಷ್ಟ ಗುಣಗಳು. ಪಾಂಡವರು ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ ಸಂಸ್ಕೃತದಲ್ಲಿ. ಪಂಡ ಅಂದರೆ ಅದ್ಭುತವಾದ ಬಿಂಬರೂಪನಾದ ಪರಮಾತ್ಮನನ್ನು ತೋರಿಸುವ ತಾಕತ್ತುಳ್ಳ ವಿದ್ಯೆ. ಯಾವ ವಿದ್ಯೆ ಇದೆ ಆ ವಿದ್ಯೆಗೆ ಪಂಡ ಅಂತ. ಅದಕ್ಕೆ ಪಂಡಿತರು ಅಂತ ಯಾಕೆ ಕರೀತಾರೆ ಗೊತ್ತಾ, ಅಂತ ತತ್ವಜ್ಞಾನವನ್ನೆಲ್ಲ ತಲೆಯಲ್ಲಿ ತುಂಬಿಸಿಕೊಂಡವರಾದ್ದರಿಂದ ಅವರಿಗೆ ಪಂಡಿತರು ಅಂತ ಕರೀತಾರೆ. ಹಾಗಾಗಿ ಪಾಂಡವರು ಅಂದರೆ ಅಂತ ತತ್ವಜ್ಞಾನ ಕೊಂಡಿರತಕ್ಕಂಥವರು ಅಂತ ಅರ್ಥ. ಇಲ್ಲಿ ಸೋತಾನೆಂದು ದುರ್ಯೋಧನ ಏನು ಮಾಡಿಬಿಟ್ಟ, ಸಂತೋಷ ಪಟ್ಟ. ಯಾವಾಗ ಧರ್ಮರಾಯ ತನ್ನ ದ್ರೌಪದಿಯನ್ನು ಸೋತನೋ ದುರ್ಯೋಧನಿಗೆ ಸಂತೋಷವಾಯಿತಂತೆ. ಯಾರು ಆ ಇವನು ಯಾರು, ದುರ್ಯೋಧನ ಅಂದರೆ ಯಾರು, ಅದನ್ನು ಶ್ರೀಮದ್ ಆಚಾರ್ಯರು ಅದೇ 2ನೇ ಅಧ್ಯಾಯದಲ್ಲಿ 142ನೇ ಶ್ಲೋಕದಲ್ಲಿ ಸ್ಪಷ್ಟೀಕರಣ ಮಾಡ್ತಾರೆ. ದುರ್ಯೋಧನ ಅಂದರೆ ಯಾರು ಅಂತ. ಅದಕ್ಕೆ ಹೇಳ್ತಾರೆ, ಅಜ್ಞಾನಾದಿ ಸ್ವರೂಪಸ್ತು ಕಲಿ ದುರ್ಯೋಧನ ಸ್ಮೃತಃ ಎಂಬತಕ್ಕಂಥ ಮಾತು ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಹೇಳಿದಂಥ ಲೆಕ್ಕದಲ್ಲಿ ನಾವು ನೋಡಿದಾಗ ಈ ದುರ್ಯೋಧನ ಅಂದರೆ ಯಾವುದು, ಅಜ್ಞಾನಾದಿ ಎಲ್ಲ ಸ್ವರೂಪ, ಕಲಿ ಸ್ವರೂಪ, ಅಜ್ಞಾನಾದಿ ಮೊದಲಾದಂಥ ದುರ್ಗುಣಗಳು ಇವನಲ್ಲಿದೆ. ಹಾಗಾದರೆ ಸೋತಾನೆಂದು ದುರ್ಯೋಧನ ಧರ್ಮವನ್ನು ಬಿಟ್ಟ ಅಂತ ಯಾರು ಸಂತೋಷ ಪಡ್ತಾರೆ, ದುರ್ಯೋಧನ. ಅಜ್ಞಾನಾದಿಗಳು ಸಂತೋಷ ಪಡ, ಹಬ್ಬ ಅಂತೂ ನಮ್ಮ ದಾರಿಗೆ ಬಂದ, ನಾವು ಇಷ್ಟೆಲ್ಲ ಪ್ರಯತ್ನ ಪಟ್ವಿ, ಅವಳ ಮಗಳನ್ನು ತಲೆ ಕೆಡಿಸಿದ್ವಿ, ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಮಾಡಿಸಿದ್ವಿ, ಇಷ್ಟೆಲ್ಲ ಮಾಡಿದ್ರು, ಇವ ಎಲ್ಲಿ ಬಗೋಲ್ಲ ಅಂತ ತಿಳ್ಕೊಂಡಿದ್ವಿ, ಈಗ ಬಗ್ಗಿಬಿಟ್ಟ ಅಂತ ಹೇಳಿ ದುರ್ಯೋಧನ ಸಂತೋಷ ಪಡ್ತಾನಂತೆ. ಅದಕ್ಕೋಸ್ಕರವಾಗಿ ಸಂತೋಷಪಟ್ಟು ಏನು ಮಾಡ್ತಾನೆ, ಸುಮ್ಮನೆ ಬಿಡ್ತಾನೇನು ಇಲ್ಲ, ಅಲ್ಲಿ ದೂತ ರಟ್ಟಿ ಪಾಂಡವರ ಬದುಕು ತರಿಸಿದ. ಪಾಂಡವರ ಬದುಕನ್ನು ತರಿಸಿದ್ದಂತೆ. ಪಾಂಡವರ ಬದುಕು ಅಂದರೆ ಪಂಡಿತರು, ಜ್ಞಾನಿಗಳು, ಪರಮಾತ್ಮನೇ ಸರ್ವೋತ್ತಮ, ಅನ್ವೇ ನಮ್ಮ ರಕ್ಷಕ ಅಂತ ತಿಳ್ಕೊಂಡಂಥವರ ಬದುಕನ್ನು ತರಿಸ್ತಾನಂತೆ. ಯಾವ ಬದುಕು, ಎಲ್ಲೆಲ್ಲಿ ಹೋಗ್ತಾನೆ ಆ ದುರ್ಯೋಧನ. ಅದಕ್ಕೆ ಜಾತಿ ಮುತ್ತು ಚಿನ್ನ ಬೆಳ್ಳಿ ಆನೆ ಕುದುರೆ ಸಹಿತ. ಆನೆ ಕುದುರೆ ಅಂದರೆ ನಾನು ಆಗಲೇ ಹೇಳಿದೆ, ಆನೆ ಅಂದರೆ ಸ್ಥೂಲ ಶರೀರ, ಅಂದರೆ ಸ್ಥೂಲ ಇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಕುದುರೆ ಅಂದರೆ ಸೂಕ್ಷ್ಮ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ. ಚಿನ್ನ ಬೆಳ್ಳಿ ಪಂಚಭೂತಗಳು ಪಂಚ ತನ್ಮಾತ್ರಗಳು. ಮುತ್ತು ಅಂದರೆ ಮನಸ್ಸು, ಜಾತಿ ಅಂದರೆ ಬುದ್ಧಿ, ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ. 24 ತತ್ವಗಳೇನಿದೆ ಅದನ್ನು ಏನು ಮಾಡಿದ, ಆ ಪಂಚಭೂತ ತನ್ಮಾತ್ರಗಳಿಂದ ಸಹಿತನಾಗಿ ಭೀತಿ ಇಲ್ಲದೆ ಭಂಡಾರಿಟ್ಟಾನು. ಭಂಡಾರಿಟ್ಟಾನು ಅಂದರೆ ಮೇಲ್ನೋಟಕ್ಕೆ ಏನರ್ಥ, ಭಂಡಾರದ ಒಳಗೆ ಅವೆಲ್ಲ ಧರ್ಮರಾಯನ ಆಸ್ತಿಯನ್ನು ತನ್ನ ಭಂಡಾರದೊಳಗೆ ಸೇರಿಸಿದ ಅಂತ ಒಂದರ್ಥ. ಇಲ್ಲಿ ಏನು ಮಾಡಿದ ಅಂದರೆ ಭೀತಿ ಇಲ್ಲದೆ, ಭಯವೇ ಇಲ್ಲದೆ, ಪರಮಾತ್ಮ ಏನಾರು ಹೊಡೆದು ಹಾಕಿಬಿಡ್ತಾನೆ ಇಂಥ ಜ್ಞಾನಿಗಳ ತಂಟೆಗೆ ಬಂದರೆ ಹುಷಾರಂತ ಹೇಳಿದರೂ ಭೀತಿ ಇಲ್ಲದೆ ಅಜ್ಞಾನಾದಿಗಳು ಏನು ಮಾಡ್ತಾರೆ, ಭಂಡಾರಿಟ್ಟಾನು. ಭಂಡಾರು ಅಂದರೆ ಏನು ಗೊತ್ತಾ, ಭಂಡರು ಅಂತ ಹೇಳ್ತಾರಲ್ಲ, ಅವನ ಸೇವಕರು, ಅವನ ಕೈಯಾಡಿಗಳು, ಅವರು ಭಂಡರು. ಏನು ಹೇಳಿದ್ರು ಬೈದ್ರು ಅಷ್ಟೇ. ಅಂತಹ ಭಂಡರನ್ನು ಇಡ್ತಾನಂತೆ. ಎಲ್ಲಿ ಇಡ್ತಾನೆ ಭಂಡರನ್ನು, ಒಂದೊಂದು ಇಂದ್ರಿಯದೊಳಗೆ. ಈಗ ನೋಡಿ, ಆ ಒಂದೊಂದು ಇಂದ್ರಿಯದೊಳಗೆ ಹೇಗಿಡ್ತಾನೆ ಅಂತ. ಈಗ ಕಾಲಿದೆ, ಕಾಲಿನೊಳಗೆ ಯಾರು, ಕಾಲಿಗೆ ಅಭಿಮಾನಿ ದೇವತೆ ಯಾರು, ಜಯಂತ. ಅಲ್ಲಿ ತೃಣಾವರ್ತ ಎಂಬತಕ್ಕಂಥ ದೈತ್ಯ ದುರ್ಯೋಧನ ಕೈಯಡಿಯಾಳು. ಆ ದುರ್ಯೋಧನ ತನ್ನ ಭಂಡಾರ ಇಟ್ಟಾನು. ನೋಡಿ, ಕಾಲಿನಲ್ಲಿ ಒಬ್ಬ ದೈತ್ಯನಿಟ್ಟ, ಕಣ್ಣಿನಲ್ಲಿ ಒಬ್ಬ ದೈತ್ಯನಿಟ್ಟ, ಕಿವಿಯಲ್ಲಿ ಒಬ್ಬ ದೈತ್ಯನಿಟ್ಟ. ಹೀಗೆ ಒಬ್ಬೊಬ್ಬ ಇಂದ್ರಿಯಗಳು ಅಭಿಮಾನಿಗಳ ಪಕ್ಕದಲ್ಲಿ
ತನ್ನ ಭಂಡಾರ ಅಂದರೆ ಯಾರು ತನ್ನ ಭಂಡರು ಅಂತ ಏನಿದ್ದಾರೆ, ಎಷ್ಟು ಹೇಳಿದ್ರೂ ಬುದ್ಧಿ ಬರೋದಿಲ್ಲ ಅಂತ ಭಂಡರನ್ನ ಅವರೊಳಗೆ ಇಡ್ತಾನೆ. ಇಟ್ಟು ಇಂದ್ರಿಯಗಳಿಂದ ಕೆಟ್ಟ ಕೆಟ್ಟ ಯೋಚನೆ ಮಾಡುವ ಹಾಗೆ ವ್ಯವಸ್ಥೆ ಮಾಡ್ತಾನೆ ಎಂಬತಕ್ಕಂತಹದ್ದನ್ನು ಹೀಗೆ ನೋಡಿದಾಗ ಮುಂದೆ ದ್ರೌಪದಿ ಮುದ್ದು ಮುಖದ ದ್ರೌಪದಿಯ ಮುಂದು ಮಾಡಿ ತನ್ನೀರೆಂದು ತಿದ್ದಿ ತನ್ನ ಮಾನ್ಯರಿಗೆ ತಿಳಿಯ ಹೇಳಿದ. ಮುದ್ರೆ ಮಾನವರು ಬಂದು ದ್ರೌಪದಿಯ ಮುಂದೆ ಬುದ್ಧಿ ಎಂದು ಮುಂದು ನಿಂತು ಭಿನ್ನಹ ಮಾಡಲು. ಇಲ್ಲಿ ಮೇಲ್ನೋಟದ ಅರ್ಥ ಮುದ್ದು ಮುಖದ ದ್ರೌಪದಿಯ, ಒಳ್ಳೆಯ ಸುಂದರಿಯಳಾದಂತಹ ದ್ರೌಪದಿಯ ಮುಂದು ಮಾಡಿ, ಅವಳನ್ನು ಮುಂದು ಮಾಡಿ ತಗೊಂಡು ಬನ್ನಿ ಅಂತ ದುರ್ಯೋಧನ ಹಾಕಿದ್ದು ದ್ರೌಪದಿಗೆ. ತಿದ್ದಿ ತನ್ನ ಮಾನ್ಯರಿಗೆ ತಿಳಿಯ ಹೇಳಿದ. ಮಾನ್ಯರು ಅಂದರೆ ತನ್ನ ಮಾತಿಗೆ ಗೌರವ ಕೊಡುವವರು ಅಂತ, ತನ್ನ ಭಂಟರು ಅಂತ ಅವರಿಗೆ ಹೇಳಿದ. ಮುದ್ರೆ ಮಾನವರು ಅಂತಂದರೆ ಆ ಆಯುಧಗಳನ್ನು, ರಾಜನ ಆಯುಧಗಳೆಲ್ಲ ಇರ್ತದೆ, ಆಯುಧಗಳನ್ನೆಲ್ಲ ಪತಾಕೆ ಎಲ್ಲ ಹಿಡ್ಕೊಂಡು ಇರತಕ್ಕಂಥವರು ಮುದ್ರೆ ಮಾನವರು ಬಂದು ದ್ರೌಪದಿಯ ಮುಂದೆ ಬುದ್ಧಿ ಎಂದು ಮುಂದೆ ನಿಂತು ಭಿನ್ನಹ ಮಾಡಲು. ನೋಡಿ, ಈಗ ದುರ್ಯೋಧನ ಕಳಿಸಿದ್ದಾನೆ, ತಾವು ಬರಬೇಕಂತ ಕರ್ಕೊಂಬ ಅಂತ ಹೇಳಿದ್ದಾರೆ ಅಂತ. ಮೇಲೆ ಒಳಗಿನ ಅರ್ಥ ಏನು ಅಂತಂದರೆ, ಮುದ್ದು ಮುಖದ ದ್ರೌಪದಿಯ, ಈ ದುರ್ಯೋಧನ ಯಾವ ಸ್ತ್ರೀಗೆ ಕೈ ಹಾಕಿದ ಹೇಳಿ? ಯಾವ ಸ್ತ್ರೀಯನ್ನು ಕರ್ಕೊಬೇಕು ಅಂತ ಕೈ ಹಾಕಿದ? ಮುದ್ದು ಮುಖದ. ಯಾರು? ಮುದ್ದು ಮುಖ ದಾತ ನಮ್ಮ ಮುಖ್ಯ ಪ್ರಾಣನಾಥನೋ. ಮುದ್ದು ಮುಖ ಅಂದರೆ ಮುಖ್ಯ ಪ್ರಾಣ, ಅವರ ಹೆಂಡತಿಗೆ ಕೈ ಹಾಕಿದ್ದಾನೆ ಅಂದರೆ ಇವನಿಗೆ ಉಳಿಗಾಲ ಇಲ್ಲ ಅಂತ ಅರ್ಥ. ಮುದ್ದು ಮುಖದ ದ್ರೌಪದಿಯ ಮುಂದು ಮಾಡಿ ತನ್ನೀರೆಂದು. ಮುಂದು ಮಾಡಿ ತನ್ನೀರೆಂದು ಅಂತಂದ್ರೇನು? ಎಲ್ಲರಿಗೂ ಅವರು ಕಾಣಿಸಬೇಕು, ಇವರನ್ನು ನಾನು ಅರೆಸ್ಟ್ ಮಾಡಿದ್ದೇನೆ, ಇವರನ್ನೇ ಅರೆಸ್ಟ್ ಮಾಡಿದ್ದೇನೆ ಅಂದರೆ ಉಳಿದವರು ಯಾವ ಲೆಕ್ಕ ನನಗೆ ಅಂತ ಭಯ ಪಡಬೇಕು. ಭಯ ಪಡಿಸೋದೇ ದುರ್ಯೋಧನ ಕೆಲಸ. ಅದಕ್ಕೋಸ್ಕರವಾಗಿ ಮುಂದು ಮಾಡಿ ತನ್ನೀರೆಂದು ತಿದ್ದಿ ಹೃದಯ ಮಾನ್ಯರಿಗೆ ಅಂದರೆ ತನ್ನ ಮಾನ್ಯರಿಗೆ ಹೇಳಿದರು. ಇಲ್ಲಿ ಒಳಗಿನ ಅರ್ಥ ಏನು ಅಂತ ಕೇಳಿದರೆ, ಮುದ್ರೆ ಮಾನವರು. ಆದರೆ ಅವನು ಎಷ್ಟೇ ಹೇಳಿದರೂ ಕೂಡ ಮುದ್ರೆ ಮಾನವರು ಅಂತಿದ್ದಾರೆ ನೋಡಿ, ಹೀಗೂ ಅರ್ಥ ಮಾಡ್ಬೋದು. ಮುದ್ರೆ ಮಾನವರು ಅಂದರೆ ವಿಷ್ಣು ಭಕ್ತರು ಅಂತ. ಯಾಕೆ ಹೇಳಿ? ಮುದ್ರೆಯನ್ನು ಹಚ್ಚಿಕೊಳ್ತಕ್ಕಂಥ ಪರಮಾತ್ಮನ ಆಯುಧಗಳನ್ನು ಸದಾಕಾಲ ಭಕ್ತಿಯಿಂದ ಯಾರು ಧರಿಸಿಕೊಳ್ತಾರೋ ಅಂತಹ ವೈಷ್ಣವೋತ್ತಮರನ್ನು ಮುಂದೆ ಅವರು ಮಾನವರು ಅಂದರೆ ಜ್ಞಾನಕ್ಕೇನೆ ಮಾನತಿಯನ್ನು ಅಂದರೆ ಮಹತ್ವವನ್ನು ಕೊಡತಕ್ಕಂತಹ ವ್ಯಕ್ತಿಗಳು ಯಾರಿದ್ದಾರೋ ದ್ರೌಪದಿಯ ಮುಂದೆ ಬಂದು ನಿಂತರಂತೆ ಬುದ್ಧಿ ಅಂತ. ಬುದ್ಧಿ ಅಂದರೆ ಏನು ಗೊತ್ತಾ? ಭವತಿ ಯದನು ಭಾವಾದೆಡ ಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಹಿ. ಆ ಬುದ್ಧಿ ನಮಗೆ ಸಿಗೋದೇ ಇವಳನ್ನು ಸ್ತೋತ್ರ ಮಾಡಿದ್ದರಿಂದ. ಅಂತ ಬುದ್ಧಿ ಎಂದು ನಿಂತ ಯಾರು ಜ್ಞಾನಿಗಳು, ಅವರು ಎಷ್ಟೇ ಅನ್ಯಾಯ ಮಾಡಿದರೂ ಕೂಡ ಜ್ಞಾನದ ಮುಂದೆ ನಾವು ಶರಣು ಎಂಬುದಾಗಿ ಜ್ಞಾನಿಗಳು ಬೇಡ್ತಾರಂತೆ. ಇದಾದ ಮೇಲೆ ಮತ್ತೆ ನೋಡಿ, ಅಮ್ಮ ಕೇಳು ಅರಸರು ಅಚ್ಚ ಪಗಡೆ ಪಂಥವಾಡಿ ಹಮ್ಮಿನಿಂದ ಜೂಜನಿಟ್ಟು ಲೆತ್ತವಾಡಲು. ಧರ್ಮರಾಯ ಸೋತಾನೆಂದು ಸತ್ಯವಚನಿ ಕೌರವಾಗೆ ಇಂದು ನಿಮ್ಮ ಅನಿಲಜ ಶರಿಯ ಕೊಟ್ಟಾನು. ಇಲ್ಲಿ ಅನಿಲಜ ಅಂದರೆ ಅನಿಲ ಅಂದರೆ ಗಾಳಿ, ಅದರ ಜ ಅಂದರೆ ಹುಟ್ಟಿದ್ದು ಯಾರು? ಭೀಮಸೇನ ದೇವರು. ಶರಿಯ ಕೊಟ್ಟನು, ನಾವು ಕನ್ನಡದಲ್ಲಿ ಹೇಳ್ತೀವಿ ಸರಿಯಾಗಿ ಕೊಟ್ಟೆ ಅಂತ. ಸರಿಯಾಗಿ ಕೊಟ್ಟೆ ಅಂದರೆ ಅವನ ಜೀವನದಲ್ಲಿ ಮರಿಬಾರ್ದು ಅಂತ ರೀತಿಯಲ್ಲಿ. ಶರಿ ಅಂದರೆ ಸರಿಯಾಗಿ ಅಂತ ಅರ್ಥ. ಏನು ಕೊಟ್ಟ ಅಂತಂದರೆ, ನಿನ್ನ ತೊಡೆ ಮುರಿದು ಎರಡೂ ತೊಡೆಯನ್ನು ಮುರಿದು ಹಾಕುತ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಅವನ ಜನ್ಮದಲ್ಲಿ ಮರಿಬಾರದು, ಆ ಭಯ ಕೊನೆ ತನಕ ಇರಬೇಕು ಅಂತಹದ್ದನ್ನು ಕೊಟ್ಟರು ಅಂತ. ನಿಮ್ಮ ಅನಿಲಜ ಅಂದರೆ ನಿಮ್ಮ ಪತಿಯಾಗಿರತಕ್ಕಂಥವರು ಅಂತ ಅರ್ಥ. ಅಮ್ಮ ಕೇಳು ಅರಸರುಗಳು. ಅರಸುಗಳು ಅಂದರೆ ಯಾರು? ಅವ್ರನ್ನ ಸೋತರು ಅಂತ ತಿಳ್ಕೊಂಡು ಅವ್ರನ್ನ ಕೆಟ್ಟದ್ದು ಅಂತ ತಿಳ್ಕೊಬೇಡ್ರಿ. ಪಾಂಡವರು ತತ್ವಜ್ಞಾನ ಯಾವತ್ತಿಗಿದ್ರೂ ಕೂಡ ತತ್ವಜ್ಞಾನವೇ, ಅದು ಯಾವುದಕ್ಕೂ ಬಗ್ಗೋದಲ್ಲ. ಅದಕ್ಕೆ ಅರಸುಗಳು ಅಂತಂದರೆ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಅರಸರು ಅಂದರೆ ಅರ ಅಂದರೆ ದೋಷ, ಅದನ್ನು ಹೋಗಲಾಡಿಸಿದವರು. ಯಾವುದು? ಹಸು ಅಂದರೆ ಮುಖ್ಯ ಪ್ರಾಣದೇವರು ಅಂತ ಅರ್ಥ. ಮುಖ್ಯ ಪ್ರಾಣದೇವರು ಎಲ್ಲ ದೋಷಗಳನ್ನು ಹೋಗಲಾಡಿಸ್ತಕ್ಕಂಥವರು. ಅಚ್ಚ ಪಗಡೆಯಾಡಿ, ಮೇಲ್ನೋಟಕ್ಕೇನೋ ಧರ್ಮರಾಯ ಒಂದು ಆಸೆಯಿಂದ ಪಗಡೆಯಾಡಿದ ಅಂತ ಅಲ್ಲ, ಅಚ್ಚ ಪಗಡೆಯಾಡಿ ನಿಜವಾಗಿ. ಯಾಕೆ? ಆ ದುರ್ಯೋಧನ ಪಾಪದ ಕೊಡ ತುಂಬಬೇಕಾಗಿತ್ತು. ಈ ಥರ ಮಾಡಿದರೆ ಏನು ಅನರ್ಥ ಆಗುತ್ತೆ ಅಂತ ಜಗತ್ತಿಗೆ ತೋರಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಆಡಿದೆ. ಅಚ್ಚ ಪಗಡೆಯ ಪಂಥವಾಡಿ ಹಮ್ಮಿನಿಂದ ಜೂಜನಿಟ್ಟು. ಏನು ಮಾಡಿದರೂ ಕೂಡ ನಾನೇ ಗೆಲ್ಲೋದು, ಧರ್ಮವೇ ಗೆಲ್ಲುತ್ತೆ, ಧರ್ಮೋ ರಕ್ಷತೆ ರಕ್ಷಿತ ಅಂತ ಅನ್ನೋದು ಜಗತ್ತಿಗೆ ತೋರಿಸ್ಕೊಡ್ಬೇಕು ಅಂತ ಹೇಳಿ ಹಮ್ಮಿನಿಂದ ಜೂಜನಿಟ್ಟು ಲೆತ್ತವಾಡಲು. ಧರ್ಮರಾಯ ಸೋತಾನೆಂದು ಕೌರವ ತಿಳಿದ. ಧರ್ಮರಾಯ ಸೋತ, ನಾನು ಗೆದ್ದೆ ಅಂತ ಕೌರವ ತಿಳಿದ. ಆದರೆ ಧರ್ಮರಾಯ ಸೋತಿಲ್ಲ, ಸೋತಂತೆ ನಟನೆ ಮಾಡಿ ಅವನನ್ನು ಸೋಲಿಸಲಿಕ್ಕಾಗಿ ತಾನು ಸೋತು ಗೆದ್ದ ಹೊರತು ಅವ ಗೆದ್ದು ಸೋತ. ಇದನ್ನು ತಿಳ್ಕೊಳ್ಳಿ. ನಿಮ್ಮ ಅನಿಲಜ ಸರಿಯಾಗಿ ಕೊಟ್ಟಿದ್ದಾನೆ. ಪಟ್ಟ ಪದವಿ ಅವರಿಗಾಗಿ
ಬಡವರಿಗಾಗಿ ಇದ್ದೇವೆಂದರೆ ಕೆಟ್ಟ ಪಗಡೆ ಪಂಥ ಜೂಜು ಎಲ್ಲಿಯ ಒದಗಿಯಿತು. ದುಷ್ಟ ಕೌರವರು ಎನ್ನ ಲಜ್ಜೆ ನಾಚಿಕೆಯ ಕೊಂಡು ಭ್ರಷ್ಟ ಮಾಡಲೆಂದಳು ಬಳಲಿ ದ್ರೌಪದಿಯ. ಇನ್ನೊಂದು ಆಶ್ಚರ್ಯ ಏನು ಗೊತ್ತಾ, ಈ ಪದ್ಯ ನೋಡಿದಾಗ ನನಗನ್ನಿಸ್ತು ಏನು ಅಂದರೆ, ಕೃಷ್ಣ ಸಿಗಬೇಕಾದ್ರೆ ಪಾಂಡವರು ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ. 14 ವರ್ಷ ವನವಾಸ ಮಾಡಿ ಬಂದಿದ್ದಾರೆ. ಆವಾಗ ಕೃಷ್ಣನ ಅನುಗ್ರಹ ಪಾಂಡವರಿಗಾಯಿತು. ಪಾಂಡವರಂಥವರಿಗೇನೆ 14 ವರ್ಷ ವನವಾಸ ಮಾಡಿದ ನಂತರ ಮತ್ತೆ ಕೃಷ್ಣನ ಅನುಗ್ರಹ ಆಯಿತು ಅಂದರೆ, ನಾವು ಉಡುಪಿಗೆ ಬಂದಿದ್ದೇವೆ, ನಮಗೆಲ್ಲಿ 14 ವರ್ಷ ವನವಾಸ ಮಾಡಲಿಕ್ಕಾಗುತ್ತೆ ಅಂದರೆ, ಅದಕ್ಕಾಗೇನೋ ಪುರಂದರದಾಸರು ಕರೆಸಿ ನಮ್ಮನ್ನೆಲ್ಲ ಈ ಒಂದು ಪದ್ಯವನ್ನು ಶ್ರವಣ ಮಾಡಿದರೆ, ಈ ಪದ್ಯದಲ್ಲಿ 14 ಬಾರಿ ದ್ರೌಪದಿ 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 ಅಂತ ಆಡಿದ್ದಾರೆ. 23 ಶ್ಲೋಕದ ಪದ್ಯದಲ್ಲಿ 14 ಬಾರಿ ದ್ರೌಪದಿಯ ನಾಮವನ್ನು ಉಚ್ಚಾರ ಮಾಡ್ತಾರೆ. ಅಂದರೆ ಒಂದೊಂದು ದ್ರೌಪದಿನ ಕೇಳಿದಾಗಲೂ ಕೂಡ ಒಂದೊಂದು ವರ್ಷದ ವನವಾಸ ಅಂತ ತಿಳಿದುಕೊಂಡಾಗ, ವನವಾಸ ನಾವೆಲ್ಲಿ ಕಾಡು ಗೀಡು ಇಲ್ಲಲ್ಲ ಅಂದರೆ, ವನ ಅಂದರೆ ವಾಗತಿಗಂಧನಯೋಹೋ ಅಂತ ಅನಚೇಷ್ಟಾಯ ಮುಖ್ಯ ಪ್ರಾಣದೇವರ ಶಾಸ್ತ್ರದ ಚಿಂತನೆಗೆ ವನ. ಅದರಲ್ಲಿ 14 ಬಾರಿ ದ್ರೌಪದಿಯ ಬಗ್ಗೆ ಕೇಳಿದರೆ 14 ವರ್ಷ ವನವಾಸ ಆದೀತು. ಅದಕ್ಕಾಗಿಯೇ ಪುರಂದರದಾಸರು ಈ ಪದ್ಯವನ್ನು ರಚನೆ ಮಾಡಿದ್ದಾರೆ ಅಂತ. ಮತ್ತೆ ನೋಡಿ, ಇಲ್ಲಿ ಇನ್ನೊಂದು ಮಾತು ಹೇಳ್ತಾರೆ. ಇಲ್ಲಿ ಅಮ್ಮ ಕೇಳು ಅರಸಾರು ಅಚ್ಚ ಪಗಡೆಯ ಪಂಥವಾಡಿ ಹಮ್ಮಿನಿಂದ ಜೂಜನಿಟ್ಟು ಲೆತ್ತವಾಡಲು ಧರ್ಮರಾಯ ಸೋತಾನೆಂದು ಸತ್ಯವಚನೆ ಕೌರವಗೆ ಇಂದು ನಿಮ್ಮ ಅನಿಲಜ ಶರಿಯ ಕೊಟ್ಟನು. ಮುಂದೆ ಪಟ್ಟ ಪದವಿ ಅವರಿಗಾಗಿ. ಎಂತಹ ಮಾತು ನೋಡಿ ದ್ರೌಪದಿ ಹೇಳೋದು, ಪಟ್ಟ ಪದವಿ ಅವರಿಗಾಗಿ. ಯಾರಿಗೆ? ಅಜ್ಞಾನಾದಿ ಮತ್ತೆ ಹೇಳ್ತಾರಲ್ಲ, ಎಲ್ಲ ದುಷ್ಟ ಜ್ಞಾನಗಳೇನಿದೆ, ದುರ್ಯೋಧನ ಕಲೆ ಸ್ಮೃತಃ ಅಂತ, ಆ ಕಲಿಯಿಂದ ಅಭಿಮನ್ಯಮಾನವಾದ ಅಜ್ಞಾನಾದಿಗಳಿಗೆ ಈ ಪಟ್ಟ ಪದವಿ ಅದು ಇದು ಕಾರು ಬಂಗಲೆ. ಮತ್ತು ನಮಗೇನು, ಬಡವರಾಗಿ ಇದ್ದೇವೆಂದರೆ ಕೆಟ್ಟ ಪಗಡೆ ಪಂಥ ಜೂಜು ಎಲ್ಲಿ ಒದಗಿಯಿತ್ತು. ನಾವು ಬಡವರಾಗಿ ಭಗವಂತನ ಸನ್ನಿಧಾನದಲ್ಲಿರುವಾಗ ನಮಗೆಲ್ಲಿದಾಗತ್ತೆ. ದುಷ್ಟ ಕೌರವರು ಏನು ಮಾಡಿದರು, ಎನ್ನ ಲಜ್ಜೆಯ ನಾಚಿಕೆಯ ಕೊಂಡು ಭ್ರಷ್ಟ ಮಾಡುವೆನೆಂದು ಬಳಲಿದಳು. ನನ್ನನ್ನೇನಾದರೂ ದುರ್ಯೋಧನ ಏನಾದ್ರು ಮಾಡಿಬಿಟ್ರೆ ಅಂತ ತೋರಿಸಿದಳಷ್ಟೇ. ಅಂದರೆ ದುರ್ಯೋಧನನ ಸಾಮರ್ಥ್ಯವೂ ಜಗತ್ತಿಗೆ ಗೊತ್ತಾಗಬೇಕು ಅಂತ ಏನು ಮಾಡಿದ್ಲಂತೆ, ಬಾಗಿ ಬಳುಕಿ ಬಿಕ್ಕಿ ಬಿರಿದು ಕಣ್ಣೀರು ಉದುರುತಾಲಿ ಕೂಗಿ ಕೋಗಿಲೆಯಂತೆ ಮೈಯ ನಲಿಯುತ್ತಾ ಆಗ ಕೃಷ್ಣನಂಗ್ರಿಯನ್ನು ಅಂತರಂಗದಲ್ಲಿ ನೆನೆವುತ್ತಾ ಸಾಗಿ ಹೆಜ್ಜೆ ಹೆಜ್ಜೆಯ ನಿಡುತ್ತಾ ಸಭೆಗೆ ಬಂದಳು. ದ್ರೌಪದಿ ಹೇಗೆ ಬಂದು ಅಂದರೆ ಕೃಷ್ಣನ ಸ್ಮರಣೆ ಮಾಡ್ತಾ ಬಂದಂತೆ. ಅಂದರೆ ನಮಗೊಂದು ತೋರಿಸಿದ್ರು, ಎಂಥ ಆಪತ್ಕಾಲದಲ್ಲಿಯೂ ಕೃಷ್ಣನ ಸ್ಮರಣೆ ನಿಮಗೆ ಖಂಡಿತಾ ಫಲವನ್ನು ಕೊಡುತ್ತೆ ಅಂತನ್ನೋದಕ್ಕೆ ಅನೇಕ ದೃಷ್ಟಾಂತಗಳನ್ನು ನಾವು ನೋಡ್ಬೋದು. ಕೃಷ್ಣನ ನಾಮಸ್ಮರಣೆ ಎಷ್ಟು ಅದ್ಭುತ ಅಂತನ್ಲಿಕ್ಕೆ ಒಂದೇ ಒಂದು ಉದಾಹರಣೆ, ಎಲ್ರಿಗೂ ಗೊತ್ತಿದ್ದದ್ದೇ, ಸಾವಿರಾರು ಬಾರಿ ಕೇಳಿದ್ದೀರಿ. ಆದರೂ ಕೂಡ ಈಗೇನು ಪೂಜ್ಯರಾಗಿರತಕ್ಕಂತಹ ಇನ್ನೊಬ್ಬ ಯತಿಗಳು ಬರ್ತಾರೆ ಅಂತ ಹೇಳಿದರು. ನಮ್ಮ ಬನ್ನಂಜೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಪೂಜ್ಯರಾದಂಥ ಮಹಾನುಭಾವರು ಸಾಮಾನ್ಯರಲ್ಲ. ಹೇಗೆ ಅಂದರೆ, ಒಂದು ಪರ್ಯಾಯದ ಸಂದರ್ಭದಲ್ಲಿ ಒಂದು ಆನೆಗೆ ಮದ ಏರಿದಾಗ, ಆಗ ಓಡಿದಾಗ ಇವರ ಕಡೆ ಓಡಿ ಬಂದಾಗ ಯಾರೂ ರಕ್ಷಕರಿಲ್ಲ, ಅವರು ಒಬ್ಬರು ಕೆಳಗೆ ಬಿದ್ದರು. ಆವಾಗ ಗಟ್ಟಿಯಾಗಿ ಕಿರಿಚಿದ್ದು ಇದೇ ಕೃಷ್ಣನನ್ನು. ಕೃಷ್ಣ ಅಂತ ಕರೆದಾಗ ಎಲ್ಲರೂ ಕಣ್ಣು ಮುಚ್ಕೊಂಡ್ಬಿಟ್ರು. ಅವರ ಮೇಲೆ ಹೋಯಿತು, ಆದರೆ ಒಂದು ಕೂದಲಿಗೂ ಕೂಡ ನೋವಾಗದ ಹಾಗೆ ಆನೆ ಮದಭರಿತವಾದ ಆನೆ, ಸಾಮಾನ್ಯವಾದ ಆನೆ ಅಲ್ಲ. ಆನೆ ಓಡಿದರೆ ಅವರಿಗೆ ಒಂದು ಕೂದಲಿಗೂ ಕೂಡ ನೋವಾಗಲಿಲ್ಲ. ಅಂಥ ರೀತಿಯಲ್ಲಿ ಕಾಪಾಡಿದ್ದು ಕೃಷ್ಣನ ಸನ್ನಿಧಿಯಲ್ಲಿ ಕೃಷ್ಣ ಎಂಬ ನಾಮ ಸ್ಮರಣೆ. ಆದ್ದರಿಂದ ಅದನ್ನು ಪಟ್ಟ ಪದವಿಯೆಲ್ಲ ಅವರಿಗಾಗಿ, ಬಡತನ ಏನಿದ್ರು ನಮಗಾಗಿ. ಹಾಗಾಗಿ ಬಾಗಿ ಬಳುಕಿ ಬಿಕ್ಕಿ ಬೀರಿದು. ಬಾಗಿ ಅಂದರೆ ಏನು ಗೊತ್ತಾ, ಭಾರತೀ ರಮಣ ಯಾರು ಮುಖ್ಯ ಪ್ರಾಣದೇವರು ಭಾರತ ಅಂತ, ಅವನಿಗೆ ಆಗಿ ಅಂದರೆ ನಾನು ಭೀಮಸೇನ ದೇವರ ಪತ್ನಿ ಎಂಬುದನ್ನು ತಿಳಿದು ಬಿಕ್ಕಿ ಬಿರಿದು ಕಣ್ಣೀರು ಉದುರುತ್ತಲಿ. ಬಿಕ್ಕಿ ಬಿರಿದು ಕಣ್ಣೀರು ಉದುರುತ್ತಲಿ ಅಂದರೆ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಕೂಗಿ, ಭಗವಂತನನ್ನು ಕೃಷ್ಣ ಅಂತ ಕೂಗಿ ಕೋಗಿಲೆಯಂತೆ ಮೈಯ ಒಲಿಯುತ್ತ ಅಂದರೆ ಕೋಗಿಲೆ ಏನು ಮಾಡುತ್ತೆ ಅಂದರೆ, ತಾನು ಒಂದು ಸಲ ಕೂಗಿದರೆ ಎಲ್ಲ ಗರಿಗಳನ್ನು ಒಮ್ಮೆಲೆ ಬಿಚ್ಚುತ್ತೆ. ಹಾಗೆ ಭಗವಂತನ ನಾಮ ಮಾತ್ರ ಬಾಯಿಂದ ಗರಿ ಬಿಚ್ಚಿದಂತೆ ಅರ್ಥಾನುಸಂಧಾನ, ಕೃಷ್ಣ ಅಂದರೆ ಏನು ಎಂಬತಕ್ಕಂಥ ಅರ್ಥಾನುಸಂಧಾನದಿಂದ ಅಂತರಂಗದಲ್ಲಿ ನೆನೆಯುತ್ತಾ ಸಾಗಿ ಹೆಜ್ಜೆ ಹೆಜ್ಜೆ ಇಡುತ್ತಾ ಸಭೆಗೆ ಬಂದಳು. ಯಾರ್ಯಾರಿದ್ರು? ವೀರ ಕರ್ಣ, ಅಶ್ವತ್ಥಾಮ, ವಿದುರ, ಶಲ್ಯ, ಭಗದತ್ತ, ಕ್ರೂರ ಕೌರವರು, ಶ್ವಶರರು, ಸರ್ವ ಹಿರಿಯರು ಎಲ್ಲರಿದ್ದಾರೆ. ಅಲ್ಲಿ ಸಾರುತಿಪ್ಪ ಭಟರ ಪರಿವಾರ ರಾವುತರ ನೋಡಿ ಧಾರುಣಿಗೆ ಮುಖ ಮಾಡಿ ನಾಚಿ ನಿಂತಾಳು.
ದ್ರೌಪದಿ ಧಾರುಣಿಗೆ ಮುಖ ಮಾಡಿ ಅಂತಂದರೆ ಇಲ್ಲಿ ಅವಳಿಗೆ ದುರ್ಯೋಧನ ನೋಡಲಿಕ್ಕೆ ನಾಚಿಕೆ, ಅವ ಕೆಟ್ಟ ದೈತ್ಯ. ಈಗ ದೊಡ್ಡವರು ಬಂದಾಗ ಇದು ಮಾಡಬೇಕು. ಅವಳು ಯಾಕೆ ನಾಚಿ ನಿಂತಳು? ನಾಚೋದು ಯಾರಿಗೆ? ಉತ್ತಮರಿಗೆ. ಕಂಡವರಿಗೇನು ಕ್ರೂರ ಕಣ್ಣಿನಿಂದ ನೋಡಿ ಅವರನ್ನು ಸುಟ್ಟು ಭಸ್ಮ ಮಾಡಬೇಕು. ಅಂಥದ್ದು ದುರ್ಯೋಧನ ಎದುರಿಗೆ ಬಂದುಬಿಟ್ಟು ದಾರುಣಿಗೆ ಮುಖ ಮಾಡಿ ನಾಚಿ ನಿಂತಾಳು ಅಂತಂದರೆ ಹಾಗಲ್ಲ. ಧಾರುಣಿ ಅನ್ನುವ ಶಬ್ದಕ್ಕೆ ನಾನು ಆಗಲೇ ಹೇಳಿದೆ, ಆರನ್ನ ಉಣುವ ತಾಕತ್ತು ಯಾರಿಗೆ ಉಂಟೋ ಆರನ್ನ ಆರು ಉಣಿ ಅಂದರೆ ಆರನ್ನ ಸದಾಕಾಲ ಉಣ್ಣುವ ತಾಕತ್ತು, ಜೀರ್ಣ ಮಾಡಿಕೊಳ್ಳು ಕಾಮಾದಿ ಅರಿಷಡ್ವರ್ಗಗಳನ್ನು ಜೀರ್ಣ ಮಾಡಿಕೊಳ್ಳುವ ತಾಕತ್ತು, ಧೈರ್ಯ ಯಾರಲ್ಲಿ ಉಂಟೋ ಅಂಥ ಜ್ಞಾನಿಗಳನ್ನು ನೋಡಿ ನಾಚಿ ಕಣ್ಣೀರು ಹಾಕಿರು. ವಿದುರನಂತ ಮಹಾನುಭಾವ, ಒಳ್ಳೆಯ ತತ್ವಜ್ಞಾನಿ, ಅವರನ್ನೆಲ್ಲ ನೋಡಿ ಶ್ವಶುರರು ಸರ್ವ ಹಿರಿಯರನ್ನು ನೋಡಿ ನಾಚಿ ನಿಂತಳು. ಅಷ್ಟೇ ಹೊರತು ದುರ್ಯೋಧನ ಅಲ್ಲ. ಚಂದದಿಂದ ದುರ್ಯೋಧನ ಚದುರೆ ದ್ರೌಪದಿಯ ಕೂಡ ಮುಂದುವರಿಯದೆ ಮುಗುಳು ನಗುತ್ತ ಮಾತನಾಡಿದ. ಇಲ್ಲಿ ಮುಂದುವರಿಯದೆ, ಮುಂದೆ ಏನು ಅನಾಹುತ ಆಗುತ್ತೆ ಎಂಬುದನ್ನು ತಿಳಿಯದೆ ದುರ್ಯೋಧನ ಇವನು ಸೊಂಟ ಮುರಿತಾನೆ ಅಂತ ನನಗೆ ಗೊತ್ತಿಲ್ಲ, ಚಂದದಿಂದ ಬಂದ ಆ ದ್ರೌಪದಿಯನ್ನು ಮಾತನಾಡಿದ. ಅದಕ್ಕೆ ಹೇಳ್ತಾಳೆ, ಹಿಂದೆ ಸ್ವಯಂವರದಲ್ಲಿ ಐವರಿಗೆ ಆದ ಬಾಲೆ ಇಂದು ಎನ್ನ ಪಟ್ಟದರಸಿ ಆಗೂ ಎಂದನು. ಹಿಂದೆ ನೀನು ಸ್ವಯಂವರದಲ್ಲಿ ಐವರು ನಿನ್ನನ್ನು ಗೆದ್ದಿರಬಹುದು, ಆದರೆ ಇಂದು ನನ್ನ ಪಟ್ಟದರಸಿ ಆಗು ಅಂತ ಕೇಳ್ತಾನೆ. ಅಂದರೆ ಐವರಿಗಾಗಿ ಆಗಿರೋದನ್ನು ನನಗೆ ಬೇಕು ಅಂತಂದರೆ ಇದಕ್ಕಿಂತ ದೊಡ್ಡ ಪಾಪ ಮತ್ತೊಂದಿಲ್ಲ. ಆವಾಗ ಒಮ್ಮೆಲೆ ಅವನನ್ನು ಅಟ್ಯಾಕ್ ಮಾಡಬಾರ್ದು. ದ್ರೌಪದಿ ಒಮ್ಮೆಲೆ ಅಟ್ಯಾಕ್ ಮಾಡಿ ಒಂದು ಕಣ್ಣು ತೆರೆದ್ರೆ ಸುಟ್ಟು ಭಸ್ಮ ಆಗ್ತಿದ್ದ, ಅಷ್ಟು ತಾಕತ್ತು ದ್ರೌಪದಿಯಲ್ಲಿತ್ತು ತಿಳ್ಕೊಳ್ಳಿ. ಆದರೂ ಕೂಡ ಯಾಕೆ ಅವಳು, ಒಂದು ಕ್ರಮ ಇದೆ, ಶಿಕ್ಷೆ ಕೊಡಬೇಕಾದ್ರೆ ಒಂದು ಕ್ರಮ ಇದೆ. ಸಾಮ, ದಾನ, ಭೇದ, ದಂಡ ಎಂಬುದಾಗಿ 4 ವಿಧವಾದ, ಆ 4 ವಿಧವಾದದ್ದನ್ನು ತೋರಿಸ್ತಾರೆ. ಮುಂದಿನ 9, 10, 11, 12 ಈ 4 ನುಡಿಗಳಲ್ಲಿ ಈ 4 ಸಾರಿ ಬಂದಿದೆ. ಬೇಡ 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 ಅಂತಂತಾಳೆ ಅವಳು. ನೋಡಿ, 4 ಬಾರಿ ಬೇಡ ಅಂತಂತಾಳೆ. ಸಾಮ, ದಾನ, ಭೇದ, ದಂಡ 4 ವಿಧವಾಗಿ ಶಿಕ್ಷಿಸಬೇಕು ಎಂಬುದನ್ನು ತೋರಿಸಲಿಕ್ಕೆ ಬೇಡ. ಮಲ್ಲಿಗೆ ಮುಡಿಯ ನಾರಿ, ಮುದ್ದು ಮುಖದ ವಯ್ಯಾರಿ, ಚೆಲ್ವ ಗಂಗಳೆ ದ್ರೌಪದಿ ಬಾರೆ ಎಂದಾನು. ಬಿಲ್ಲು ಎತ್ತಲಾರದವನೇ ಭಂಡಾರ ಕಾಯ್ದಿದ್ದವನೇ, ನಿನ್ನ ಹಲ್ಲು ಕಿತ್ತುವ ರೈವಾರು ಬ್ಯಾಡವೆಂದಾಳು. ಅಚ್ಚ ಪೊಂಬ ದಣ್ಣ ಬೊಂಬೆ ಆನೆಯಂತೆ ನಡೆಯೋ ರಂಬೆ, ನಿಚ್ಚ ಮುತ್ತಿನಂತ ಬೊಂಬೆ ಬಾರೆ ಎಂದಾನು. ಹೆಚ್ಚು ಕುಂದ ನಾಡಾದೀರೋ ಹೆರರ ಹೆಣ್ಣು ನೋಡಾದೀರೋ, ನಿನ್ನ ನುಚ್ಚು ಮಾಡುವರು ಐವರು ಬ್ಯಾಡವೆಂದಾಳು. ಮತ್ತೆ ಎರಡಾಯಿತು. ಇನ್ನೆರಡು, ಮಟ್ಟಿ ಬಡವ ರೈವಾರ ಮಡದಿ ಆಗೋದು ಸಲ್ಲ, ಪಟ್ಟೆ ಮಂಚ ಕೊಪ್ಪುವಂತೆ ಬಾರೆ ಎಂದನು. ಆದರೂ ಮತ್ತೆ ಅವನು ಕೇಳಿದ, ಆಗ ಕೆಟ್ಟ ಮಾತನಾಡಾದೀರೋ ಕ್ರೋಧದಿಂದ ನೋಡಾದೀರೋ, ನಿನ್ನ ರಟ್ಟೆ ಕಿತ್ತುವರು ಐವರು ಬ್ಯಾಡವೆಂದಾಳು. 3 ಆಯಿತು. ಇನ್ನೊಮ್ಮೆ ಕೇಳ್ತಾಳೆ, ಅವನು ಮತ್ತೆ ಕೇಳ್ತಾನೆ, ಅಡವಿ ತಿರಕ ರೈವಾರಿಗೆ ಮಡದಿಯಾಗೋದು ಸಲ್ಲ, ತೊಡೆಯ ಮೇಲೆ ಒಪ್ಪುವಂತೆ ಬಾರೆ ಎಂದಾನು. ಬೆಡಗಿನ ಮಾತುಗಳು ಯಾಕೋ ಬ್ಯಾಗ, ಭೀಮಸೇನ ಗದಿಯ ನಿನ್ನ ತೊಡೆಯ ಮೇಲೆ ಒಪ್ಪುವುದು ಬ್ಯಾಡವೆಂದಾಳು. ಇಲ್ಲಿಗೆ ನೋಡಿ, ಸಮಾಧಾನ, ಭೇದ, ದಂಡ 4 ರೀತಿಯಲ್ಲೇ ಅವಳು ಹೇಳ್ತಾಳೆ. ಹೇಗೆ ಅಂತ ನೋಡಿ, ಮೊದಲನೇದಾಗಿ ಹೇಳುವಾಗ ಬೇಡ ಅಂತನ್ನುವಾಗ ಅವನು ಯಾರು? ಅವಳು ಮಲ್ಲಿಗೆ ಮುಡಿಯ ನಾರಿ, ಮುದ್ದು ಮುಖದ ವಯ್ಯಾರಿ, ಚೆಲ್ವ ಗಂಗಳ ದ್ರೌಪದಿ. ಈ 3 ವಿಶೇಷಣ ಕೊಟ್ಟಿದ್ದಾರೆ. ಯಾರು? ಮಲ್ಲಿಗೆ ಅಂದರೆ ನಮಗೆ ಗೊತ್ತಿರೋದು ಮಲ್ಲಿಗೆ ಅಂತಂದರೆ ಮಲ್ಲಿಗೆ ಹೂ ಅಂತ, ಸ್ವಲ್ಪ ಬಿಡಿಸಿದ್ರೆ ಅಲ್ಲಿ ಅರ್ಥ ಆಗುತ್ತೆ. ಮಲ್ಲಿಗೆ ಅಂದರೆ ಮಲ್ಲನಿಗಾಗಿ ಇರುವವಳು ಅಂತ ಅರ್ಥ. ಮಲ್ಲಿಗೆ ಅಂದ್ರೇನು? ಮಲ್ಲನಿಗೆ. ಮುಡಿಯ ನಾರಿ, ಮಲ್ಲನಿಗೆ ಮುಡಿಯನ್ನು ಅರ್ಪಿಸುವಂಥವಳು, ತಲೆಬಾಗುವವಳು. ಮಲ್ಲ ಅಂದರೆ ಯಾರು? ಭೀಮಸೇನ ದೇವರು ಅಂತ ಅರ್ಥ. ಅವರಿಗೆ ಮಾತ್ರ ತಲೆಬಾಗುವವರೇ ಹೊರತು ಇನ್ಯಾರಿಗೂ ತಲೆಬಾಗುವವಳಲ್ಲ. ಮಲ್ಲಿಗೆ ಮುಡಿಯ ನಾರಿ, ಭೀಮಸೇನ ದೇವರಿಗೆ ಮಾತ್ರ ತಲೆಬಾಗುವ ನಾರಿ. ಮುದ್ದು ಮುಖದ ವಯ್ಯಾರಿ, ಇನ್ಯಾರು ಮುದ್ದು ಮುಖದವರು? ಯಾರು? ನಕಲ ಸಹದೇವರು, ಅವರ ವಯ್ಯಾರಿ, ಅವರಿಗೆ ಮಾತ್ರ ಅವರು ಪತ್ನಿಯರು. ಮತ್ತೆ ಚೆಲ್ವ ಗಂಗಾಳೆ ದ್ರೌಪದಿ ಅಂದರೆ ಯಾರು? ಚೆಲ್ವ ಗಂಗಾಳೆ ಅಂತಂದರೆ ಅರ್ಜುನ ಅಂತ ಅರ್ಥ. ಬೃಹನ್ನಳೆ ಆಗಿದ್ಲು, ಆವಾಗ ಆ ಕಣ್ಣು ಬಹಳ ಸುಂದರ ಅಂತ ವರ್ಣನೆ ಮಾಡ್ತಾರೆ ಅಲ್ಲಿ. ಹಾಗಾಗಿ ಚೆಲ್ವ ಗಂಗಾಳೆ ಅರ್ಜುನನಿಗೂ ಕೂಡ ಇವಳು ದ್ರೌಪದಿ ಬಾರೆ ಎಂದಾನು. ನೋಡಿ, ಹೇಳುವಾಗ ಅವರ ಪತ್ನಿ ಅಂತಂತಾನೆ, ಆದರೆ ಇವಳು ಬೈತಾಳೆ, ಬಿಲ್ಲು ಎತ್ತಲಾರದವನೇ ಭಂಡಾರ ಕಾಯ್ದಿದ್ದವನೇ. ಅಂದರೆ ಬಿಲ್ಲು ಎತ್ತಲಿಕ್ಕೆ, ಆ ಸ್ವಯಂವರದಲ್ಲಿ ನೀನು ಬಿಲ್ಲು ಎತ್ತಬೇಕಾಗಿತ್ತು, ಯಾಕೆ ಎತ್ತಲಿಲ್ಲ? ನಮ್ಮ ಐವರು ಮಾತ್ರ ಎತ್ತಿದ್ದು, ನಿನಗೆ ಎತ್ತಲಿಕ್ಕೆ ಆಗುವುದಿಲ್ಲ ಅಂತ. ಬಿಲ್ಲು ಎತ್ತಲಾರದೆ ಭಂಡಾರ ಕಾಯ್ದವನೇ ಅಂದರೆ ಏನು? ಭಂಡಾರ ಅಂದರೆ ನನ್ನ ಸಂಪತ್ತನ್ನೆಲ್ಲ ಕಾಯ್ಕೊಂಡಿರುವವನು ಅಂತ ಒಂದರ್ಥ. ಇನ್ನೊಂದರ್ಥ ಏನಂದರೆ, ಭಂಡರು ಅಂದರೆ ಯಾರು? ಅವನ ಅಸಿಸ್ಟೆಂಟುಗಳೆಲ್ಲ ಭಂಡರೆ.
ಅವನ ಕೆಲಸದವರೆಲ್ಲ. ಅದಕ್ಕೆ ಭಂಡರನ್ನು ಕಾಯುವವನೇ, ಒಳ್ಳೆಯವರು ಒಬ್ಬರಾದ್ರೂ ಇದ್ದಾರೆ ನಿನ್ನ ಇದರೊಳಗೆ. ಆದ್ದರಿಂದ ನಿನ್ನ ಹಲ್ಲು ಕಿತ್ತುವರೈವಾರು ಬ್ಯಾಡವೆಂದಾಳು. ಇನ್ನು ನಮ್ಮ 5 ಜನ ಸಾಕು, ನಿನ್ನ ಸಂಪೂರ್ಣವಾಗಿ ಹಲ್ಲನ್ನು ಕಿತ್ತುತ್ತಾಳೆ. ಅಚ್ಚ ಪೊಂಬಣ್ಣದ ಬೊಂಬೆ ಆನೆಯಂತೆ ನಡೆಯೋ ರಂಬೆ ನಿಚ್ಚ ಮುತ್ತಿನಂತ ಬೊಂಬೆ ಬಾರೆ ಎಂದ. ಆದರೂ ಇವನು ಹಠ ಬಿಡಲಿಲ್ಲ. ಆವಾಗ ಹೆಚ್ಚು ಕುಂದ ನಾಡಾದೀರೋ ಹೆರರ ಹೆಣ್ಣ ನೋಡಾದೀರೋ. ಮೊದಲಿಗೇನಂದ್ರು, ಬಂಡರ ಕಾಯುವವನೇ ನೀನು 5 ಜನ ಬಿಲ್ಲು ಎತ್ತಿದ್ರು ನಿನಗಾಗಲಿಲ್ಲ ಅಂತ ಸಾಮ ಮಾಡಿದರು. ನೋಡು, ಅವರಿಗೆಲ್ಲಿ ನಿನಗೆಲ್ಲಿ, ಯಾತಕ್ಕೆ ಯೋಚನೆ ಮಾಡ್ತೀವಿ? ಸಾಮ. ದಾನ ಏನು ಮಾಡಿದರು ಅಂದರೆ, ಪರರ ಹೆಣ್ಣನ್ನು ನೋಡದಿರೋ ನುಚ್ಚು ಮಾಡುವ ರೈವರು ಅಂತ ದಾನಕ್ಕೆ ಸಾಮ ದಾನ ಆಯಿತು, ಅದಕ್ಕೂ ಒಪ್ಪಲಿಲ್ಲ. ಆಮೇಲೆ ಭೇದ ದಂಡ ಏನು ಮಾಡಬೇಕು? ಅವಳು ಹೇಳ್ತಾ, ಕೆಟ್ಟ ಮಾತನಾಡಾದೀರೋ ಕ್ರೋಧದಿಂದ ನೋಡಾದೀರೋ ನಿನ್ನ ರೆಟ್ಟೆ ಕಿತ್ತುವರು 5 ಬೇಡವೆಂದಾಳು. ನಿನ್ನ ರೆಟ್ಟೆ ಕೈಕಾಲು ಮುರಿದು ಹಾಕ್ತಾರೆ ಅಂತ. ಸಮಾಧಾನ ಆಯಿತು. ಭೇದ, ಭೇದ ಅಂದರೆ ಶರೀರದಲ್ಲಿರ್ತಕ್ಕಂಥ ಒಂದೊಂದು ಅವಯವಗಳನ್ನು ಭೇದ ಮಾಡಿಕೊಡ್ತಾರೆ. ಸಮಾಧಾನ ಭೇದ. 4ನೇದಕ್ಕೆ ಹೇಳ್ತಾರೆ, ಬೆಡಗಿನ ಮಾತುಗಳು ಯಾಕೋ ಬ್ಯಾಗ ಭೀಮಸೇನನ ಗದೆಯೇ ನಿನ್ನ ತೊಡೆಯ ಮೇಲೆ ಒಪ್ಪುವುದು ಬೇಡವೆಂದಾಳು. ಸಮಾಧಾನ ಭೇದ ದಂಡ. ಇನ್ನೇನು ನನ್ನ ಗಂಡ ಬಂದ ಅಂದರೆ ದಂಡ, ಗದದಿಂದ ನಿನ್ನ 2 ತೊಡೆಯನ್ನು ಮುರಿದು ಮುಂದೆ ಶಾಶ್ವತವಾಗಿ ಮೇಲೆ ಏಳದಿದ್ದಂತೆ ಮಾಡ್ತಾನೆ, ಹುಷಾರ್ ಅಂತಂದ್ರು. ಹೀಗೆ 4 ಸಮಾಧಾನ ಭೇದ ದಂಡದಿಂದ ಹೇಗೆ ಇದು ಮಾಡಬೇಕು ಅಂತ ತೋರಿಸಿದ್ಲು. ಮುಂದೆ ದುರುಳ ದುಶ್ಯಾಸನನು ಬಂದು ದ್ರೌಪದಿಯ ಮುಂದೆ ನಿಂತು ಶರಗ ಪಿಡಿದು ಕರವ ಹಿಡಿದು ನಿಲಿಯ ಎಳೆಯಲು ಮರಳು ಆಗಾದಿರೋ ನಿನ್ನ ರಕ್ತದೊಳಗೆ ಮುಡಿದಾನದ್ದಿ ಕರುಳ ದಂಡೆಯ ಮಾಡಿ ಮುಡಿವೇನೆಂದಾಳು. ಮತ್ತೆಲ್ಲ ಬೈಯತಕ್ಕಂಥ ಮಾತುಗಳೆಲ್ಲವೂ ಕೂಡ ಇದೆ. ಇದೆಲ್ಲ ಆದ ಮೇಲೆ, ಮಾತುಗಳು ಮುಗಿದ ಮೇಲೆ ಕೃಷ್ಣನತ್ರ ಸ್ತೋತ್ರ ಮಾಡುವ ಮಾತು ಬಹಳ ಅದ್ಭುತವಾಗಿದೆ. ಏನು ಹೇಳ್ತಾಳೆ ಅಂತಂದರೆ, ಬೆನ್ನನಲ್ಲಿ ಪೆಟ್ಟು ಇಕ್ಕಿ ಘಾಷೆ ಮಾಡುತ್ತೀನಿ ಎಂದು ಕೆನ್ನೆಯಲ್ಲಿ ಕೈಯ ನಿಕ್ಕಿ ನಿಳೆಯ ಸೆಳೆಯಲು ರಂಬೆ ವೀರ ಬೊಬ್ಬೆ ಇಟ್ಟು ರಭಸದಿಂದಲಿ ಸಾರುತ್ತಲಿ ಪನ್ನಂಗ ಶಯನ ಕೃಷ್ಣ ಕಾಯೋ ಎಂದಳು. ಪನ್ನಂಗ ಶಯನ, ಪನ್ನಂಗ ಶಯನ ಅಂದರೆ ಹಾವಿನ ಮಂಚದ ಮೇಲೆ ಮಲಗಿದವ. ನೋಡಿ, ಅದಕ್ಕೆ ಮೊದಲಿಗೆ ಸ್ತೋತ್ರ ಮಾಡಿದ್ದು ರಂಗ ನೆಂದನ ನಮ್ಮ ಕೃಷ್ಣ, ರಂಗ ನೊಲಿದನ ನಮ್ಮ ಕೃಷ್ಣ ನೊಲಿದನ. ರಂಗ ಅಂದರೆ ಪನ್ನಂಗ ಶಯನ. ಅವಳು ಕೃಷ್ಣನನ್ನು ಹೇಗೆ ಕಾಯ್ದಳು? ಪನ್ನಂಗ ಶಯನ ಕೃಷ್ಣ ಅಂತ ಹೇಳಿ ಕಾಯ್ದಳು. ಮುಂದೆ ಮಚ್ಚ ಕೂರ್ಮ ವರಾಹ ಮುದ್ದು ನಾರಸಿಂಹ ಕಾಯೋ, ಹೆಚ್ಚಿನ ವಾಮನ ಕಾಯೋ, ಭಾರ್ಗವನೇ ಕಾಯೋ, ಅಚ್ಚ ರಾಮಕೃಷ್ಣನೇ ಕಾಯೋ, ಬುದ್ಧ ಕಲ್ಕಿ ರೂಪ ಕಾಯೋ, ಸಚ್ಚಿದಾನಂದನೇ ಕಾಯೋ ಸ್ವಾಮಿ ಅಂತ ಹೇಳಿ ದಶರೂಪಗಳನ್ನು ಕೊಂಡಾಡಿದ್ದಾಳೆ. ದಶರೂಪಗಳಲ್ಲಿ 2 ನಿಮಿಷ ದಶರೂಪಗಳ ಚಿಂತನೆ ಹೇಗೆ ಮಾಡಬೇಕು ಅಂತ ಅನ್ನೋದಕ್ಕೆ ನಮ್ಮ ಜೀವನದಲ್ಲಿ ಅವೆಲ್ಲ ಅವಳು ಹೇಳ್ತಾಳೆ. ಸುಮಾರಿದೆ, ಹೇಳಲಿಕ್ಕೆ ಸಮಯಾವಕಾಶ ಇಲ್ಲ. ಒಂದು ಅನುಸಂಧಾನಗಳನ್ನು ಹೇಳಿಬಿಡ್ತೇನೆ. ಏನು ಮತ್ಸ್ಯಕೂರ್ಮಾದಿ ದಶಾವತಾರಗಳನ್ನ ಯಾವಾಗ ಚಿಂತನೆ, ಪ್ರತಿನಿತ್ಯ ಚಿಂತನೆ ಮಾಡಬೇಕಂತ. ಹೇಗೆ ಚಿಂತನೆ ಮಾಡಬೇಕು? ಈ ಸಣ್ಣ ಮಗು ಅಂಗಾತ ಮಲಗಿರ್ತದೆ ನೋಡಿ, ಆಮೇಲೆ ಅದು ಬೋರ್ಲ ಹಾಕ್ತದೆ, ಆಗ ಮತ್ಸ್ಯರೂಪನಾದ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಬೇಕಂತೆ. ಮುಂದೆ ಅದೇ ಆ ಮಗು ಅಂಬೆಗಾಲಿಕ್ಕುತ್ತಾ ಹೋಗ್ತದೆ ನೋಡಿ, ಆವಾಗ ಯಾರು? ಮತ್ಸ್ಯ ಹೋಗಿ ಕೂರ್ಮ ಬಂದ ಅಂತ ಚಿಂತನೆ ಮಾಡಬೇಕಂತೆ. ಸಿಕ್ಕಿದ್ದನ್ನು ಬಾಯಿಗೆ ಹಾಕ್ಕೊಳ್ತದೆ, ಆಗ ಯಾರು ಅಂತ ಕೇಳಿದಾಗ ವರಾಹ ಇದ್ದಾನೆ ಅಂತ ಚಿಂತನೆ ಮಾಡಬೇಕಂತೆ. ಬಿಡಿಸಲಿಕ್ಕೆ ಹೋದರೆ ಸಿಟ್ಟು ಮಾಡ್ಕೊತದೆ, ಕಿರ್ಚುತ್ತದೆ, ಆರ್ಭಟ ಮಾಡ್ತದೆ, ಆವಾಗ ಯಾರು? ನರಸಿಂಹ ಇದ್ದಾನೆ ಅಂತ ಚಿಂತನೆ ಮಾಡಬೇಕಂತೆ. ಆಗ ಏನು ಮಾಡಬೇಕು? ಭಾರೀ ಸಿಟ್ಟು ಮಾಡಿಕೊಂಡಾಗ ಪುರೋಹಿತರ ಹತ್ರ ಬಂದು ಕೇಳ್ತಾರೆ, ಸ್ವಾಮಿ ಏನು ಮಾಡಬೇಕು? ಏನು ಬೇಡ, ಉಪನಯನ ಮಾಡಿಬಿಡಿ, ಆ ಸಿಟ್ಟು ಕಮ್ಮಿ ಆಗ್ತದೆ. ಯಾಕೆ ಅಂತಂದರೆ ನರಸಿಂಹ ಹೋಗಿ ವಾಮನ ಬರ್ತಾನೆ, ವಟವು ವಾಮನ ಸ್ಮರೆಯುತ್ತೆ. ಆಗ ಓದಿಗೋ ವಿದ್ಯೆಗೋ ಎಲ್ಲ ಕಡೆ ಸುತ್ತುತ್ತಾನೆ, ಎಲ್ಲೆಲ್ಲೋ ಸುತ್ತುತ್ತಾನೆ. ಯಾಕೆ ಅಂದರೆ 21 ಬಾರಿ ಭೂಮಂಡಲ ಪ್ರದಕ್ಷಿಣೆ ಮಾಡಿದಂತಹ ನಮ್ಮ ಪರಶುರಾಮ ದೇವರು ಅವನೊಳಗಿರ್ತಾರೆ ಅಂತ. ಆಗ ಏನು ಮಾಡ್ತಾರೆ? ಅಪ್ಪಮ್ಮ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡಿಬಿಡ್ತಾರೆ. ಮದುವೆ ಮಾಡೋದು ಯಾಕೆ ಅಂದರೆ ಶ್ರೀರಾಮನಾಗಿ ಏಕಪತ್ನಿ ವ್ರತಸ್ಥನಾಗಿರು ಶ್ರೀರಾಮ ಅವನೊಳಗಿರ್ತಾನೆ. ಮುಂದೆ ಕೃಷ್ಣನ ಮಾತುಗಳು ನೆನಪಿಗೆ ಬರ್ತದೆ, ಭಾಗವತಾದಿ ನೆನಪುಗಳು ಇಷ್ಟ ಆಗ್ತದೆ ಮದುವೆ ಆದಮೇಲೆ, ಸ್ವಲ್ಪ ದಿವಸ ಆದಮೇಲೆ. ಯಾಕೆಂದರೆ ರಾಮ ಹೋಗಿ ಕೃಷ್ಣ ಬಂದದ್ದರಿಂದ ಗೀತೆಯೋ ಭಾಗವತವೋ ಎಲ್ಲ ಅರ್ಥ ಆಗುತ್ತೆ. ಅದನ್ನು ಕೇಳ್ತಾ ಹೋದಾಗ ಸಾಕಪ್ಪ ಈ ಸಂಸಾರ, ಸಾಕೋ ಈ ಭವಭಂಗ. ಯಾಕೆ ಅಂದರೆ ಕೃಷ್ಣ ಹೋಗಿ ಬುದ್ಧ ಬಂದಿರ್ತಾನೆ. ಆಮೇಲೆ ದೇವರೇ ನನ್ನನ್ನು ಯಾವಾಗ ಕರ್ಕೊಂಡು ಹೋಗ್ತೀಯಪ್ಪ, ಇನ್ನೆಷ್ಟು ದಿವಸ ಇರಬೇಕು, ಕರ್ಕೊಂಡು ಹೋಗೋನು ಕಲ್ಕಿ, ಆ ಕಲ್ಕಿ ಇರ್ತಾನೆ ಅಂತ. ಹೀಗೆ ನಮ್ಮ ಇಡೀ ಜೀವನದಲ್ಲಿ ದಶಾವತಾರಗಳನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ ಹೇಳಿ ನಮ್ಮ ದ್ರೌಪದಿ ತೋರಿಸ್ತಾಳೆ. ಹೀಗೆ ಎಲ್ಲ ನಾವು ನೋಡಿದಾಗ ಆ ದ್ರೌಪದಿಯ ಅಕ್ಷಯ ವಸ್ತ್ರವನ್ನು ಕೊಡೋದು, ಸಜ್ಜನರ ಪ್ರಿಯ ಸಾಧುಗಳೇ ಅಂತೆಲ್ಲ ಕೇಳಿ ಕೊನೆಯ ಶ್ಲೋಕ, ಯಾಕಂದ್ರೆ ತುಂಬ ಉಂಟು. ಭಕ್ತಿಯಿಂದ ದ್ರೌಪದಿಯ ಮಾನರಕ್ಷ ಲೀಲೆಗಳ ಯುಕ್ತಿ ಹಾಡಿ ಕೇಳಿದವರ
ನೋಡಿ, ಇಷ್ಟೊತ್ತು ಕೂತ್ಕೊಂಡು 1 ಗಂಟೆಗಳ ಕಾಲ ನಾವು ಭಗವಂತ ನನ್ನಿಂದ ನುಡಿಸಿದ, ನಿಮ್ಮಿಂದ ಕೇಳಿಸಿದ, ನಾನು ಏನು ಹೇಳಿದ್ನೋ ಗೊತ್ತಿಲ್ಲ. ಆ ಮಹಾಸ್ವಾಮಿಗಳವರು ನಿಂತು ನುಡಿಸಿದ್ದು ಸಕಲ ದೋಷ ಪರಿಹಾರ, ಸಂತಾನ ಲಾಭಗಳುಂಟು. ಸಂತಾನ ಅಂದರೆ ಸಂತಾನಾಪೇಕ್ಷಿಗಳಿಗೆ ಲಾಭ. ನಮಗೆಲ್ಲ ಯಾವ ಸಂತಾನ ರೀ ಅಂತ ಕೇಳಿದರೆ, ಸಂತಾನ ಅನ್ನುವ ಶಬ್ದಕ್ಕೆ ಪುತ್ರ, ಪುನ್ನಾಂನೋ ನರಕ ತ್ರಾಯತೀತಿ ಪುತ್ರ, ನರಕದಿಂದ ಪಾರ ಮಾಡುವ ಭಗವಂತನ ತತ್ವಜ್ಞಾನವೇ ಸಂತಾನ ಎಂಬುದಾಗಿ ಶ್ರೀಮದ್ ಆಚಾರ್ಯ ತಿಳಿಸಿದಂತೆ ಸಂತಾನ ಲಾಭಗಳುಂಟು, ಮುಕ್ತಿಯ ಕೊಡುವ ನಮ್ಮ ಪುರಂದರ ವಿಠ್ಠಲರೇಯ ಎಂಬುದಾಗಿ ಅದನ್ನು ವರ್ಣನೆ ಮಾಡಿದ್ದಾರೆ. ಇಂತಹ ಸಮಯಾವಕಾಶ ಸಾಕಾಗದಿದ್ದರೂ ಅಷ್ಟರೊಳಗೆ ಎಷ್ಟು ಸಾಧ್ಯ ಉಂಟೋ ಅಷ್ಟನ್ನು ಬಿಡಿಸಿಕೊಟ್ಟಿದ್ದೇನೆ. ಮಹಾನುಭಾವರಾಗಿರ್ತಕ್ಕಂತಹ ಯತಿದ್ವಯರ ಸನ್ನಿಧಿಯಲ್ಲಿ ಪೀಠಾಧಿಪತಿಗಳು ಮತ್ತು ಈ ಪರ್ಯಾಯ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಕಾಣಿಯೂರು ಸ್ವಾಮಿಗಳವರು, ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಮೈಸೂರು ರಾಮಚಂದ್ರಾಚಾರ್ಯರಲ್ಲಿ ಅದ್ಭುತವಾದ ಸಾಮರ್ಥ್ಯ. ಯಾಕೆಂದರೆ ಇದು ಹೀಗೆ ಅನೇಕರು ನಾನು ನೋಡಿದೆ. ಬೆಂಗಳೂರಿನಲ್ಲಿ ಎಷ್ಟೋ ಜನ ಹೇಳ್ತಾ ಇದ್ರು, ನೀವು ಉಡುಪಿಗೆ ಹೊರಟಿದ್ದೀರಾ? ಹೌದು, ಮೈಸೂರು ಅಂದರೆ ಉಡುಪಿಗೆ ಹೊರಟಿದ್ದೀರಲ್ಲ, ಮೈಸೂರು ರಾಮಚಂದ್ರಾಚಾರ್ಯ ಕಾರ್ಯಕ್ರಮ, ಅದಕ್ಕೆ ನಾನು ಹೋಗಬೇಕು. ಪ್ರತಿಯೊಬ್ಬರ ಬಾಯಿಯಲ್ಲೂ ಮೈಸೂರು ರಾಮಚಂದ್ರಾಚಾರ್ಯ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ. ಅಂದರೆ ಎಷ್ಟರ ಮಟ್ಟಿಗೆ ಜನರ ಸಂಗ್ರಹಣೆ ಮಾಡಿದ್ದಾರೆ, ಎಷ್ಟು ಜನರ ಮನಸ್ಸನ್ನು ಗೆಲ್ಲಿಕ್ಕೆ ಸಾಧ್ಯ ಇದೆ. ಅಂತಹದ್ದರಲ್ಲಿ ಇಂತಹ ಒಬ್ಬ ದೊಡ್ಡ ವಿದ್ವಾಂಸರು, ಸಂಗೀತ ವಿದ್ವಾಂಸರು, ಇಷ್ಟು ಜನರ ಮನಸ್ಸನ್ನು ಗೆಲ್ಲೋದು ಅಂತಂದರೆ ಅದು ಸಾಮಾನ್ಯವಾದದ್ದಲ್ಲ. ಇಷ್ಟು ಜನರಿಗೂ ಜ್ಞಾನಾಮೃತವನ್ನು ಉಣಿಸುವಂತಹ ಸಾಮರ್ಥ್ಯವನ್ನು ನಿರಂತರವಾಗಿ ಭಗವಂತ ಅವರಿಗೆ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಧನೆಯನ್ನು ಮಾಡಲಿ. ಈಗ ನನಗೊಂದು ಅನಿಸ್ತು, ಆ ಕೆರೆಯಲ್ಲಿ ಮುಳುಗುತ್ತಾ ಇರುವಾಗ ಏನು ಅಂತಂದರೆ, ಇಂತಹ ಮುಂದಿನ ಕಾರ್ಯಕ್ರಮಗಳಲ್ಲಿ ಹೀಗೂ ಒಂದು ಮಾಡಲಿ. ಏನು ಅಂದರೆ, ಒಂದು ಕ್ಷಣ ಖಾಲಿ ಬಿಡಬಾರ್ದು. ಬಂದವ್ರನ್ನ ಹೇಗೆ ಉಪಯೋಗಿಸ್ಕೋಬೇಕು ಅಂದರೆ, ಬೆಳಗ್ಗೆ 4 ಗಂಟೆಗೆ ಹೇಳಬೇಕು, ಎದ್ದ ನಂತರ ಧ್ಯಾನ ಅಂತ ಒಂದು ಕ್ಲಾಸ್ ಥರ. ಆ ಧ್ಯಾನ ಹೇಗೆ ಮಾಡಬೇಕು, ನಮ್ಮ ರಾಯರು ಬರೆದಂತಹ ಪ್ರಾತಃ ಸಂಕಲ್ಪ ಗದ್ಯ ಅದನ್ನು ಒಬ್ಬೊಬ್ಬರ ಬಾಯಲ್ಲಿ ಹೇಳಿಸಿ, ಹೇಗೆ ಅಂತಂದರೆ ಕಣ್ಣು ಮುಚ್ಚಿಕೊಂಡಾಗ ಧ್ಯಾನ ಸ್ನಾನ ಹೇಗೆ ಮಾಡಬೇಕು, ಅನುಸಂಧಾನಗಳು ಹೇಗೆ ಮಾಡಬೇಕು, ಇದಾದ ನಂತರ ಒಂದೊಂದೊಂದೊಂದು ಸಮಯ ಬಿಡದೆ, ಎಷ್ಟು ಅಂದರೆ ಆ ಸ್ನಾನಕ್ಕೆ, ಆನ್ಹಿಕಕ್ಕೆ, ಉಪಹಾರಕ್ಕೆ ಅಷ್ಟೇ ಸಮಯ ಬಿಡಬೇಕು, ಮತ್ತೆ ಹಿಡ್ಕೊಳ್ಳೋದು. ಹೀಗೆ ಬೆಳಗಿನ 4 ಗಂಟೆಯಿಂದ ರಾತ್ರಿ ಮಲಗುವಾಗ ನಮ್ಮ ರಾಯರು ಸರ್ವಸಮರ್ಪಣ ಗದ್ಯ ಎಂಬುದಾಗಿ ಮಾಡಿದ್ದಾರೆ. ಹೇಗೆ ನಾವು ಮಾಡಿದ ಕರ್ಮಗಳನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಇವರು ಕರ್ಕೊಂಡು ಬಂದ 5 ದಿನಗಳಲ್ಲಿ ಬಾಯ್ಪಾಠ ಮಾಡಿಸಿಬಿಟ್ರೆ, ಮನೆಯಲ್ಲಿ ಅದನ್ನು ನಿರಂತರ ಅನುಷ್ಠಾನ ಮಾಡಿದರೆ ಆ ಪ್ರತಿನಿತ್ಯ ಮಾಡಿದಂಥ ಪುಣ್ಯ ಅವರಿಗೆ ಬರಲಿ ಅಂತ ನನ್ನ ಅನಿಸಿಕೆಗಳನ್ನು ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಪ್ರತಿ ಕಾರ್ಯಕ್ರಮದ ಸನ್ನಿವೇಶ ಕೂಡ ಹೇಳ್ತಾ ಹೋಗುತ್ತೆ, ಇರುವ ಬೆಳಕನ್ನು ಬಳಸಿಕೊಳ್ಳಿ, ಇರುವ ಬದುಕಿನ ಬಯಕೆಗೆ ಇಂದು ನಮ್ಮದು ನಾಳೆ ನಿಮ್ಮದು ಎಂದು ಸುಮ್ಮನೆ ನಿಲ್ಲದಿರಿ ಅಂತ. ಈ ರೀತಿಯ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳುವ ಕ್ಷಣ ಅದು ಅತ್ಯಂತ ಅದ್ಭುತವಾದ ಉಪನ್ಯಾಸ ಪ್ರಸ್ತುತಿ ಮಾಡಿದ್ದು ಮಧ್ವಶಾಸ್ತ್ರ ಸಂಪನ್ನರಾದ ಶ್ರೀಯುತ ಆಯನೂರು ಮಧುಸೂದನಾಚಾರ್ಯರು. ದಯಮಾಡಿ ಪರಮ ಪೂಜ್ಯ ಶ್ರೀಗಳು ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ, ಮಂತ್ರಾಕ್ಷತೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪರಮ ಪೂಜ್ಯ ಶ್ರೀ ಭಂಡಾರಕೇರಿ ಶ್ರೀಪಾದಂಗಳವರಿಂದ ಅನುಗ್ರಹ. ಪದಗಳ ಗುಚ್ಛವನ್ನು, ಅದರ ಅಂತರಂಗವನ್ನು ತೆರೆದಿಡುವಂತಹ ಕೆಲಸ ಈ ಉಪನ್ಯಾಸದ ಸಂದರ್ಭದಲ್ಲಿ ನಮಗೆ ಪ್ರತಿ ಅಕ್ಷರದಲ್ಲೂ ಕೂಡ ಎಷ್ಟು ಸತ್ವ ಇದೆ ಅನ್ನೋದನ್ನು, ಆ ಸತ್ವವನ್ನು, ಆ ರಸವನ್ನು ನಮಗೆ ನೀಡುವಂಥ ವ್ಯಕ್ತಿತ್ವಗಳು ಈ ವೇದಿಕೆಯಲ್ಲಿ ನಮಗೆ ಮತ್ತೆ ಮತ್ತೆ ಉಪನ್ಯಾಸವನ್ನು ನೀಡುವಂಥ ಕ್ಷಣಕ್ಕೆ ನಾವು ಕೂಡ ಜೊತೆಗೆ ಆಗಿ ನಿಂತಿದ್ದೇವೆ.